ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನಲ್. ನಾನು ನಿಮ್ಮ ಜೊತೆ ಶೌಕತ್ ಕಾತ್ರಿಕಿ. ವಿಶೇಷ ನಮ್ಮ ಇವತ್ತಿನ ಚರ್ಚೆ ಒಂದಿಗೆ ಗದಗ ಬೆಟಗೇರಿ ನಗರದ ಅಭಿವೃದ್ಧಿಗೋಸ್ಕರ ಒಂದು ಪಕ್ಷ, ಎರಡು ಪಕ್ಷ, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಒಂದು ಸತತ ಕಳೆದ ಬಾರಿಗಿಂತ ಈ ಬಾರಿ ಚುನಾವಣೆ ನಡೆಸುತ್ತಾ ಬಂದಂತ ಎರಡೂ ಪಕ್ಷಗಳ ಅಭ್ಯರ್ಥಿಗಳು, ಪಕ್ಷದ ಸದಸ್ಯರು ಕೂಡ ಇಲ್ಲಿದ್ದಾರೆ. ಹಾಗೂ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದಂತ ಅಶೋಕ್ ಮಂದಾಲಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ, ಹಾಗೂ ನಗರಸಭೆ ಸದಸ್ಯರಾದಂತ ಹಾಗೂ ಬಿಜೆಪಿ ಕಾರ್ಯಕರ್ತರಾದಂತ ಅನಿಲ್ ಅಬ್ಬಿಗೆರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರುತ್ತಾ, ಕಾರ್ಯಕ್ರಮ ಆರಂಭದೊಂದಿಗೆ ಗದಗ ಬೆಟಗೇರಿ ಅವಳಿ ನಗರಕ್ಕೆ ಅಭಿವೃದ್ಧಿಯ ಏನು ಆಗಬೇಕಾಗಿದೆ ಅನ್ನೋದರ ಈ ಡಿಬೇಟ್ ಮೂಲಕ ವಿಶೇಷ ಚರ್ಚೆ ನಮ್ಮ ಅಶೋಕ್ ಮಂದಾಲಿ ಅವ್ರ ಜೊತೆ ಮಾಡೋಣ. ಹೇಳಿ ಸರ್, ನಮ್ಮ ಗದಗ ಬೆಟಗೇರಿ ಅಭಿವೃದ್ಧಿ ಕಳೆದ ಸುಮಾರು 29 ವರ್ಷ ಆಯ್ತು ನಮ್ಮ ಜಿಲ್ಲಾ ಆಗಿ. ಏಕೆ, ಏನು, ಎಂತಂದು ಹೇಳಿ. ನೋಡ್ರಿ, ಗದಗ ಜಿಲ್ಲೆಯ ಅಭಿವೃದ್ಧಿ ಪಥ ಮೊನ್ನೆ ಕಾಂಗ್ರೆಸ್ ಆಡಳಿತ ಸರ್ಕಾರ ಇದ್ದಾಗ ನಮ್ಮ ಜಿಲ್ಲೆ ಆಯ್ತು, ನಮ್ಮ ನಗರದಾಗತ್ತೆ ಸಾಕಷ್ಟು ಅಭಿವೃದ್ಧಿಗಳನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಚ್ ಕೆ ಪಾಟೀಲ್ ನೇತೃತ್ವದಲ್ಲಿ ಹಾಗೂ GS ಪಾಟೀಲ್ ಹಾಗೂ ಯಾವಾಗಲೂ ಹಾಗೂ ಸೆಕ್ರೆಟರಿ ಅಭ್ಯರ್ಥಿಗಳಾದಂಥ ರಾಮಕೃಷ್ಣ ದೊಡ್ಡಮನಿ ಆಯ್ತು, ಆಮೇಲೆ GS ಗಡ್ಡದವರು ಮಾತಾಡ್ತು, ಈಗ ಸುಜಾತ ದೊಡ್ಡಮನಿ ಅಭ್ಯರ್ಥಿಗಳಿದ್ದಾಗ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ. ನಮ್ಮ ರಾಜ್ಯದಲ್ಲೇ ಸಣ್ಣ ಜಿಲ್ಲಾ, ಭಾರಿ ಸ್ಮಾಲ್ ಜಿಲ್ಲಾ, ಅದಕ್ಕೆ ಈ ಜಿಲ್ಲಾ ಅಭಿವೃದ್ಧಿ ಏನು ವೇಗ ಪಡೆಯಬೇಕು. ಈಗೆಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿ ಅಭಿವೃದ್ಧಿ ಅಂತ ಸಾಗಬೇಕಂತಂದ್ರೆ ಪ್ರಥಮ ಸ್ಥಾನದಲ್ಲಿ ಬರುವಂತ ಎಲ್ಲಾ ಅಭಿವೃದ್ಧಿ ಕೆಲಸಗಳಲ್ಲಿ ಈಗಾಗಲೇ ಸಾಗ್ತದೆ. ಹೌದು, ನೀವು ಹೇಳ್ತೀರಿ ಅಭಿವೃದ್ಧಿಗೋಸ್ಕರ ಅಂತಂದೇಳಿ. ಶುದ್ಧ ಹರಿಕಾರರಾದಂತ ಶ್ರೀಯುತ ಎಚ್ ಕೆ ಪಾಟೀಲ್ ಅನುದಾನ ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೆಲವಷ್ಟು ನಮ್ಮ ಶುದ್ಧ ನೀರಿಗೆ ಆಗಿರ್ಬೋದು, 24x7 ನೀರಿಗೆ ಆಗಿರ್ಬೋದು, ಸುಮಾರು ಸ್ಕೀಮ್ಗಳನ್ನ ತಗೊಂಡು ಎಲ್ಲ ಆಡಳಿತವನ್ನ ಮಾಡ್ತಾ ಇದ್ದಾರೆ. ಆದ್ರೆ ನೀರಿಂದು ಅಭಾವ ಬಹಳ ಕೊರತೆ ಇದೆಯಲ್ಲ. ನಾವು ಗದಗ ಬೆಟಗೇರಿ ಅವಳಿ ನಗರಕ್ಕೆ ಸುಮಾರು ನಮ್ಮ ಇಲ್ಲಿಂದ ಸುಮಾರು 80 ಕಿಲೋಮೀಟರ್ಗೆ 100ಕ್ಕೂ ಹೆಚ್ಚು ಕಿಲೋಮೀಟರ್ ಸಿಂಟಾಲೂರು ಅಂದ್ರೆ ತುಂಗಭದ್ರಾ ನೀರು ತರಬೇಕು. ಸಿಂಟಾಲೂರು ಬ್ಯಾರೇಜ್ಲಿಂದ ತರಬೇಕು. ನಮ್ಮ ದೇಶದಲ್ಲಿ ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರು ಬರೋದು ಲಿಫ್ಟ್ ಇರಿಗೇಷನ್ ಇಂದ, ಅಂದ್ರೆ ನೀರು ನಮ್ಮ ಕೆಳಮಟ್ಟದ ಇದೆ, ಅದನ್ನು ಪಂಪ್ ಮುಖಾಂತರ ಏರಿಸಿ ಗದಗ ಬೆಟಗೇರಿಗೆ ನೀರು ತರಬೇಕು. ಇದು ದೇಶದಲ್ಲಿ, ರಾಜ್ಯದಲ್ಲಿ ಪ್ರಥಮ ಕುಡಿಯುವ ನೀರಿಗಾಗಿ ಇಷ್ಟು ಸಾಹಸ ಮಾಡಿ ನೀರು ತರುವ ಒಂದೇ ಜಿಲ್ಲೆ ಇದು ಅವಳಿ ನಗರ. ಈಗಾಗಲೇ 24x7 ತಾತ್ಕಾಲಿಕವಾಗಿ ಕಾನೂನಾಗಿ ಕೋರ್ಟ್ನಲ್ಲಿದೆ ಕೇಸ್. ಅದು ಕೋರ್ಟಿಗೆ ಹೋಗಿದ್ದಾರೆ ಕಾಂಟ್ರಾಕ್ಟರ್. ಈಗಾಗಲೇ ಅದಕ್ಕೆ ಕೇಸ್ ಈಗಾಗಲೇ ನಡೀತಾ ಇದೆ. ಹಿಯರಿಂಗ್ ಅಲ್ಲಿ ಕೋಲ್ಕತ್ತಾದಲ್ಲೇ ಕೇಸ್ ನಡೀತಾ ಇದೆ. ಇದೆಲ್ಲ ಕರ್ನಾಟಕದಲ್ಲ, ಅವರು ಕಾಂಟ್ರಾಕ್ಟರ್ ಕೇಸ್ ಹಾಕ್ಯಾರ. ಅದಕ್ಕೆ ಈಗಾಗಲೇ ಕಾನೂನಾತ್ಮಕವಾಗಿ ಏನಾಗತ್ತೆ, ಅದು ಮತ್ತೆ ಸರಿಯಾಗಿಂದ ಕಾನೂನು ನ್ಯಾಯದಿಂದ ಫುಲ್ ಆಗಿಂದ ಅದು ಏನು ಅಭಿವೃದ್ಧಿ ಸಾಕ್ಬೇಕು, ಅದು ಸಾಕ್ತೈತೆ. ಹೌದು ಸರ್, ಈಗ ಕಾನೂನು ಆಯ್ತು, ಇದು ಆಯ್ತು ಅಂತಂದು ಹೇಳ್ತಾ ಇದ್ರಿ. ಆದ್ರೆ ಅಲ್ಲಿ ತನಕ ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಯ್ತು, ನೀರಿನ ಅಭಾವ ಬಹಳ ಕೊರತೆ ಸ್ಟಾರ್ಟ್ ಆಗಿದೆ. ಈ ಹಿಂದೆ ಕೂಡ ಬಿಜೆಪಿ ಸರ್ಕಾರ ಆಡಳಿತ ಮಾಡುವಾಗ ಸ್ವಲ್ಪ ನೀರು ಬರ್ತಾ ಇತ್ತು ಅಂತಂದ ಹೇಳಿ ಕೇಳ್ಪಡ್ತೀವಿ ಜನರಿಂದ. ಕೇಳ್ರಿ, ಈಗ ಬೆಳೆದಾಗ 5 ದಿವಸಕ್ಕೆ ಬರುತ್ತೆ, 5 ದಿವಸಕ್ಕೆ ನೀರು ಬರಾಕತ್ತೈತಿ. ಮೊನ್ನೆ ಎಚ್ ಕೆ ಪಾಟೀಲ್ ಸಾಹೇಬರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಬಿಸ್ಮಿಕೆರೆ ತುಂಬಿಸಿ ನೀವು ಬೋರ್ ರಿಚಾರ್ಜ್ ಸುಮಾರು ಸಾವಿರಾರು ಬೋರ್ ಅಲ್ಲ ಬೋರ್ ರಿಚಾರ್ಜ್ ಆಗ್ಯಾವು. ನೀವು 1-2-3 ಫೂಟಿಗೆ ನೀರು ಬರ್ತಾವೆ. ನೀವು ಬೇರೆ ಎಲ್ಲಾರು ಬೋರ್ ಹೊಡಿಸ್ರಿ ಗದಗಿನಾಗ. ಈಗಾಗಲೇ ನೀವು ಗದಗ ಮಂದಿ ಅವಳಿ ನಗರದ ವಾಣಿಜ್ಯ ಮಳಿಗೆಗಳಲ್ಲಿ ನೋಡಿ, ನೀರು ಹೆಂಗೂ ಅಲ್ಲಿ ಬರ್ತಾ ಜಲ ಆಗೈತಿ. ಗದಗ ಬೆಟಗೇರಿ ಅವಳಿ ನಗರಕ್ಕೆ ನೀರಿನ ಕೊರತೆ ಇಲ್ಲ. ಈಗಾಗಲೇ ಅದು ಪ್ರತಿದಿನ ನೀರು ಕೊಡಬೇಕಾಗಿತ್ತು. ತಾಂತ್ರಿಕ ಸಮಸ್ಯೆಗಳಿಂದ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಸತತವಾಗಿ ಮೀಟಿಂಗ್ ಮಾಡಿ ಅದಕ್ಕೇನು ತಾಂತ್ರಿಕ ದೋಷಗಳದಾವು ಅವನ್ನೆಲ್ಲ ಸರಿಪಾಡಿ ಗದಗ ಬೆಟಗೇರಿ ಅವಳಿ ನಗರ ಪ್ರತಿದಿನ ನೀರು ಬರುವಂತ ವ್ಯವಸ್ಥೆ ಈಗಾಗಲೇ ಕೈಗೊಂಡ್ರು. ಹೌದಾ? ಅನಿಲ್ ಸರ್, ಈಗ ತಮಗೆ ಪ್ರಶ್ನೆ ಇದು. ಈಗ ಹೇಳ್ದಂಗೆ ನಮ್ಮ ಅಶೋಕ್ ಸರ್ ಹೇಳ್ದಂಗೆ ನಿಮ್ಮ ವಾರ್ಡಲ್ಲಿ ನೀರು ಹೇಗೆ ಬರ್ತಾ ಇದೆ? ನಿಮ್ಮ ಏರಿಯಾದಲ್ಲಿ ನೀವು ಕೇಳ್ತಾ ಇದ್ದೀರಿ ಜನರುಗಳಲ್ಲಿ ಬಾಯಲ್ಲಿ ನೀರಿಲ್ಲ ಅಭಾವ ಇದೆ ಅಂತ ಹೇಳ್ತಾರೆ. ಈಗ 5 ದಿವಸಕ್ಕೊಮ್ಮೆ ನೀರು ಬರ್ತಾ ಇದೆ ಅಂತಂದೇ ಹೇಳ್ತಾ ಇದಾರೆ. ಇದಕ್ಕೆ ಏನ್ ಹೇಳ್ತೀರಿ? ಪ್ರಥಮದಲ್ಲಿ ಕರ್ನಾಟಕ ಗರ್ಜನೆ ತಾವು ಈ ಗದಗ ಬೆಟಗೇರಿಯ ಒಂದು ಜ್ವಲಂತ ಸಮಸ್ಯೆ, ಕುಡಿಯುವ ನೀರು ಸಮಸ್ಯೆಯನ್ನ ಚರ್ಚೆಗೆ ಕರೆದಿದ್ದು ಮೊದಲನೇದಾಗಿ ತಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಗದಗ ಬೆಟಗೇರಿ ಒಳಗ ಸುಮಾರು 40 ವರ್ಷದಿಂದ ಇದೊಂದು ಜ್ವಲಂತ ಸಮಸ್ಯೆ. ಈಗ ಅಶೋಕ್ ಮಂದಾಲಿ ಅವರು 5 ದಿವಸಕ್ಕೆ ನೀರು ಬರುತ್ತಂತ ಹೇಳಿದ್ದು ಇದು ಸತತ ಸುಳ್ಳು. ಇದು 20 ದಿವಸಕ್ಕೆ ನೀರು ಬಂದ್ರೆ ಪುಣ್ಯ ನಮ್ಮೂರಿಗೆ. ಈಗಾಗಲೇ 40 ವರ್ಷದಿಂದ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡಾಕ
ಸಾಕಷ್ಟು ಹಣ ಪೋಲ್ ಮಾಡಿಬಿಟ್ರ. ಏನು ಗದಗ ಬೆಟಗೇರಿ ನಗರಸಭೆ ಜನರಲ್ ಫಂಡ್ ಬೇರೆ ಕೆಲಸಕ್ಕೆ ಉಪಯೋಗ ಆಗೋದು ವ್ಯರ್ಥ ಆಗಿ ಹೋಗೈತಿ. ಬರೇ ಪೈಪ್ ಹೊಡಿತು, ಪೈಪ್ ದುರಸ್ತಿ, ಪಂಪ್ ಇದಾಯ್ತು, ಅದು ಇದಾಯ್ತು ಅಂತ ಹೇಳಿ ಗದಗ ಬೆಟಗೇರಿ ಸಾರ್ವಜನಿಕರು ಕಟ್ಟಿದಂತ ಟ್ಯಾಕ್ಸಿನ ದುಡ್ಡು ಆ ನೀರಿನ ವ್ಯವಸ್ಥೆಗೆನ ಹಾಳಾಗ್ತೈತಿ. ಅದನ್ನು ಮುತುವರ್ಜಿ ವಹಿಸಿ ಮಾಡುವಂತ ಕೆಲಸ ಇವತ್ತಿನವರೆಗೂ ಸಾಧ್ಯವಾಗಿಲ್ಲ. ಹಿಂದಕ 2017 ಮಾನ್ಯ ಸಿದ್ದರಾಮಯ್ಯನವರು ಮೊದಲೇ ಬಾರಿ ಮುಖ್ಯಮಂತ್ರಿ ಇದ್ದಾಗ 24x7 ಲೋಕಾರ್ಪಣೆ ಅಂತ ಹೇಳಿ ಅವತ್ತ ಇಡೀ ಎಲ್ಲಾ ರಾಜ್ಯ ತುಂಬಾ ಸುದ್ದಿ ಮಾಡಿ ದೊಡ್ಡ ದೊಡ್ಡ ಪೇಪರ್ ಮುಕ್ಪುಟಕ್ಕೆ ತಂದು ಲೋಕಾರ್ಪಣೆ ಮಾಡದಂತ ಯೋಜನೆ ಅದು. ಈಗ ಅಶೋಕ್ ಬಂದೇಲ್ ಅವ್ರು ಹೇಳ್ತಾರ ತಾಂತ್ರಿಕವಾಗಿ ಕೋರ್ಟ್ನಾಗ ಐತಿ, ಅದೇ ಐತಿ. ಅದನ್ನ ಯಾಕೆ ಮತ್ತೆ ಕೋರ್ಟ್ನಾಗ ಇರೋದ್ರಿಂದ ಅದನ್ನ ಮುತುವರ್ಜಿ ವಹಿಸಿ ಬಗೆಹರಿಸಿ ಕೆಲಸ ಮಾಡ್ಬೋದಿತ್ತಲ್ಲ. ಕಾಂಗ್ರೆಸ್ಸಿಗೆ ನೀರು ಕೊಡುವಂತ ಇಚ್ಛಾಶಕ್ತಿ ಗದಗ ಬೆಟಗೇರಿ ಒಳಗೆ ಇಲ್ಲ. ಯಾಕಂತಂದ್ರೆ ನಾವು 40 ವರ್ಷದಿಂದ ಅನುಭವಿಸಕ್ಕಿರ್ತಕ್ಕಂಥ ನಾವು ಚಿಕ್ಕಂದಿರದಾಗಂತೂ ನೋಡ್ತಿದ್ದೀವಿ. ಈ ನೀರಿನ ವ್ಯವಸ್ಥೆಯನ್ನು ಸರಿ ಮಾಡೋದ್ರೊಳಗ ಕಾಂಗ್ರೆಸ್ ಪಾರ್ಟಿ, ಕಾಂಗ್ರೆಸ್ ಆಡಳಿತ ಯಾವಾಗಲೂ ವಿಫಲನ ಐತಿ, ಈಗೂ ಕೂಡ ವಿಫಲವಾಗಿ ಹೊಂಟೈತಿ. ಏನು ನಾವು ಅದನ್ನು ಮಾಡಿವಿ ಇದನ್ನ ಮಾಡಿವಿ ಅಂತ ಹೇಳಿ ಯೋಜನೆ ತಂದಿವಿ ಅಂತ ಹೇಳ್ತಾರಲ್ಲ, ಆದ್ರೆ ಸತ ಸುಳ್ಳು. ಗದಗ ಬೆಟಗೇರಿ ಒಳಗೆ ಅಭಿವೃದ್ಧಿ ಕೆಲಸ ಏನಾರ ಆಗಿದ್ದಿದ್ರೆ ಮಾನ್ಯ ಬಿದ್ರೂರ್ ಶಾಸಕರಿದ್ದಾಗ ಇವತ್ತು ಹೊಸ ಯೋಜನೆಗಳು ಬಂದಿದ್ದು, ಮಾನ್ಯ ರಾಮ್ಲೂರ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ, ಮಾನ್ಯ ಸಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರಿದ್ದಾಗ, ಕಳಕಪ್ಪ ಬಂಡಿಯವರು ಉಸ್ತುವಾರಿ ಸಚಿವರಿದ್ದಾಗ ಅವಾಗ ಅಭಿವೃದ್ಧಿ ಆಗಿದ್ದು ಹೊರತು ಈ ಕಾಂಗ್ರೆಸ್ ಆಡಳಿತದ HK ಪಾಟೀಲ್ ಅಭಿವೃದ್ಧಿ ಒಳಗ ಅಭಿವೃದ್ಧಿ ಶೂನ್ಯ ನಗರ, ಅಭಿವೃದ್ಧಿ ಶೂನ್ಯ ಜಿಲ್ಲೆ ಯಾವ್ದಾರ ಇದ್ರೆ ಅದು ಗದಗ. ಯಾಕಂತಂದ್ರೆ ಈಗಾಗಲೇ ಏನಿದ ನೀರಿನ ಕುಡಿಯೋ ನೀರಿನ ಹರಿಕಾರ ಅಂತೇಳಿ ಶುದ್ಧ ನೀರು ಘಟಕಗಳನ್ನ ಹಾಕಿದ್ರು. ಎಲ್ಲಿ ಚಾಲು ಅದಾವು ನಾವು ಹೋಗಿ ನೋಡ್ಕೊಂಡ್ ಬಂದ್ರು. ನನ್ನ ಶುದ್ಧ ನೀರಿನ ಘಟಕಿನ ಹರಕಾರರು ಆದ ಇದಂತೆಲ್ಲ ಮಾತಾಡ್ತಾರ. ಆ ಘಟಕಗಳನ್ನ ನೀವು ಕೂಡ ನೋಡ್ಕೊಂಡ್ ಬಂದ್ಬಿಡು, ಎಷ್ಟು ಚಾಲು ಅದಾವ್, ಎಷ್ಟು ಬಂದದಾವ್. ಅದಕ್ಕೆ ಗದಗ ಬೆಟಗೇರಿ ಒಳಗ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರೋದ್ರಿಂದ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಆಡಳಿತ ಸದಾ ವಿಫಲವಾಗ್ತಾನೆ ಐತಿ, ಈಗೂನು ವಿಫಲನ ಐತಿ. ಅದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿಯವರು ಸದಾ ಅಭಿವೃದ್ಧಿ ಚಿಂತನೆ ಹೊಂದಿರತಕ್ಕಂತ ಪಾರ್ಟಿ ನಮ್ದು. ನಾವ್ಯಾವ್ದು ಒಣ ರಾಜಕಾರಣವನ್ನ ಊರೊಳಗೆ ಮಾಡದೇನೆ ನಮ್ಮ ಸರ್ಕಾರ ಇರುತ್ತೊಳಗ 4 ದಿವಸಕ್ಕೊಮ್ಮೆ ನೀರು ಕೊಟ್ಟಂತ ಕೀರ್ತಿ ಯಾರಿಗಾದ್ರಿಂದ ಅದು ಭಾರತೀಯ ಜನತಾ ಪಾರ್ಟಿಗೆ ಐತಿ. ನೋಡ್ಸ್ರಿ ಅನಿಲ ಬೀಗಿರೋರಿಗೆ ಕೀರ್ತಿ ಅವ್ರಿಗೆ ಅಂತ ಹೇಳಿದ್ರೆ, ಈ ಜಿಲ್ಲೆಯಲ್ಲಿ ಹೆಚ್ಚು ಅಭಿವೃದ್ಧಿ ಕೆಲಸಗಳ ಏನ ಶುದ್ಧ ಹರಿಕಾರ ಅಂದ್ರಲ್ಲ, ಶುದ್ಧ ನೀರು ಘಟಕವನ್ನ ನಾನು ಅನಿಲ್ ಬೀಗಿರೋ ಕರ್ಕೊಂಡು ತೋರಿಸ್ತೀನಲ್ಲ, ನಾ ರೆಡಿ. ಯಾವ ಬೇಕಾದವ್ರು ರಕ್ಷಣೆ ಮಾಡಕ್ ಬರ್ತಾರ ನಾ ತೋರಿಸ್ತೀನಲ್ಲ. ಎಷ್ಟು ನೀವು ಶುದ್ಧ ಘಟಕ ಅದಾವು, ಚಲ್ತಿ ಅದಾವು, ಬಂದ್ರೆ ಅವ್ರ ಕಣ್ಣಿಗೆ ಕಾಣೋದವು. ಅವ್ರು ಒಂದ್ಸಲ ಗದಗ ಬೆಟಗೇರಿಗ ಬೈಕ್ ತಗೊಂಡು ಅಳವಡಿ ಅಟೆಂಡ್ ನೋಡಿದ್ರೆ ಗೊತ್ತಾಗೈತಿ. ನಾವು ತೋರ್ಸಕ್ಕಿಂತ ನಮ್ KH ಪಾಟೀಲ್ ಪ್ರತಿಷ್ಠಾನದಿಂದ ಮಾಡಿದೀವಿ. ಆಮೇಲೆ ಗದಗ ಬೆಟಗೇರಿ ಮುನ್ಸಿಪಾಲಿಟಿ ಎದುರಿಗೆ ಐತಿ ಶುದ್ಧ ನೀರು ಘಟಕ. ಮತ್ತ ಅಷ್ಟು ದೂರ ಹೋಗಬೇಡಿ. ಇವ್ರು ಜವಾಬ್ದಾರಿಯುತ ನಗರಸಭೆ ಸದಸ್ಯರು 5 ದಿವಸ ನೀರು ಬಂದಿಲ್ಲ ಅಂತಾರಲ್ಲ, ಇವ್ರು ಒಂದು ಆಡಳಿತಾತ್ಮಕವಾಗಿ ನಗರಸಭೆ ಸದಸ್ಯರುಗಳು ಇವ್ರು ಮಾಡ್ಬೇಕಲ್ಲ, ಅದು ಅಭಿವೃದ್ಧಿ ಕೆಲಸ. ನಗರಸಭೆ ಜವಾಬ್ದಾರಿ ಏನ ಶಾಸಕರಿಗೆ ಐತಿ, ಅಷ್ಟೇ ಜವಾಬ್ದಾರಿ ಸದಸ್ಯರಿಗೂ ಐತಿ. 5 ದಿವಸಕ್ಕೆ ನೀರು ಬಂದಿಲ್ಲ ನಿಮ್ಮ ಹಂಗಾರ ಮತ್ತ ಅವ್ರ ಸದಸ್ಯರ ಆದ ನಂತರ ಅವ್ರ ಏನೋ ವರ್ಕ್ ಮಾಡಿಲ್ಲ ಅಂತ ಸದಸ್ಯರ ಜವಾಬ್ದಾರಿ ಐತಲ್ಲ. ಗದಗ ಬೆಟಗೇರಿಗೆ ಅವಳು ನಗರಕ್ಕೆ ಜನಪ್ರತಿನಿಧಿ ಇಲ್ಲ, ಮತ್ತ ಅವರು ಜವಾಬ್ದಾರಿ ಶಾಸಕರಿಗೆ ಎಷ್ಟು ಜವಾಬ್ದಾರಿ ಐತಿ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಷ್ಟು ಜವಾಬ್ದಾರಿ ಐತಿ, ಅವ್ರಿಗೆ ನಗರಸಭೆ ಜವಾಬ್ದಾರಿ ಐತಿ. ಈಗ ಅವ್ರು ಹೇಳ್ತಾರ CC ಪಾಟೀಲ್ ಆಗಿರ್ಬೋದು, ಬಿದ್ರೂರ್ ಆಗಿರ್ಬೋದು, ನಾವೆಲ್ಲ ಮಾಡೀವಿ, ಅಭಿವೃದ್ಧಿ ಮಾಡೀವಿ, ನಾವೆಲ್ಲ ಅಭಿವೃದ್ಧಿ ಮಾಡಿ ಅನ್ನೋದು ಅಂತಂದೇಳಿ ಅವಳಿ ನಗರ ಕಾಣ್ತಾವ. ಮುಂದಿನ ಅನಿಲ್ ಬೀಗಿರೋ ಕಣ್ ತರ್ಕೊಂಡು ಅಡ್ಡಾಡೋದು ಸಾಕು. ಈಗ ಏನ್ ಮಾಡ್ರ ಒಂದ್ ಸೆಕೆಂಡ್ ಕಣ್ ತರ್ಕೊಂಡು ಅಡ್ಡಾಡೋದು ಸಾಕು. ಅವ್ರ ಕ್ಷೇತ್ರದಾಗ CC ಪಾಟೀಲ್, ಕಳಕಪ್ಪ ಬಂಡಿ, ಬಿದ್ರೂರ್ ಹೇಳ್ತಾರಲ್ಲ, ಮತ್ತ ಹೆಚ್ಚು ಆಡಳಿತ ಮಾಡಿದಾಗ ನೀವು ಇತಿಹಾಸ ತೆಗಿರಲ್ಲ. ಒಂದ್ಸಲ ಇತಿಹಾಸ ತೆಗೆದು ನೋಡ್ರಿ, ಏನ್ ಹೆಚ್ಚು ಅಭಿವೃದ್ಧಿ ಕೆಲಸ ಮಾಡೋದು ಮಾಹಿತಿ ತೋರ್ರಿ ಸರ್ಕಾರದಾಗ. ನೀವು ಕರ್ನಾಟಕ ಗರ್ಜನೆ ಮಾಹಿತಿ ತೋರಿ ಅಂತ ಯಾವ ಅಭಿವೃದ್ಧಿ ಕೆಲಸ ಹೆಚ್ಚು ಮಾಡ್ರ ಅನ್ನೋದು. ಅದು ಉದ್ಘಾಟನೆ ಆದಾಗ, ಭೂಮಿ ಪೂಜೆ ಆದಾಗ ಸರ್ಕಾರ ದಾಖಲೆಗಳು ಅತಿ ಹೆಚ್ಚು ಅಭಿವೃದ್ಧಿ ಕೆಲಸಗಳು ಯಾರು ಮಾಡೋಣ ಅದು ದಾಖಲೆ ಸಮೇತ ಐತಿ. ಇವರು ಬಿದ್ರೂರು ಇದ್ದಾಗ 4 ದಿವಸ ತಂದಾರಂತ, ನಾವು ಗದಗ ಬದಿ ನೀರು ದಿವಸಕ್ಕ ತಂದಿವಿ. ತಾಂತ್ರಿಕ ಕೋರ್ಟ್ ಕೇಸ್ ಅವರು, ಕೋರ್ಟ್ ನ ಕೇಸನ್ನ ಯಾರು ಬಗೆಹರಿಸಕ್ಕಾಗಲ್ಲ. ಯಾಕಂದ್ರೆ ಅದು ನ್ಯಾಯಾಧೀಶರು ನಡುವೆ, ಗುತ್ತಿಗೆದಾರ ನಡುವೆ, ಅಧಿಕಾರಿಗಳು ನಡೆದಿರ್ತೈತಿ. ಈಗ ಒಮ್ಮೆ ಕೋರ್ಟ್ ಜಡ್ಜ್ ನೀರಿನ ಸಮಸ್ಯೆ ಅಂತ ಬಗೆಹರಿಸಕ್ಕಾಗಲ್ಲ. ಅದು ನಿರಂತರವಾಗಿ ಕೋರ್ಟ್ ನ ಕೇಸ್ ನಡೆತಿ. ನಮ್ಮ ಅಧಿಕಾರಿಗಳು, ನಮ್ಮ ಶಾಸಕರು, ಸರ್ಕಾರ ಪ್ರಯತ್ನ ನಡೆದೈತಿ. ಸರಿಯಾಗಿಂದ ಅದು ಆಟೋಮೆಟಿಕ್ಲಿ ಆಗೈತಿ. ಗದಗ ಬೆಟಗೇರಿ ಅವಳಿಗೆ 80% ಕೆಲಸ ಮಾಡಿದ್ವಿ. ತಾಂತ್ರಿಕವಾಗಿ ಅವರು ಕೋರ್ಟ್ ಯಾವ ಉದ್ದೇಶಕ್ಕೆ ಹೋಗ್ಯಾರೋ ಇನ್ನೂ ಅವರು ಗೊತ್ತಾಗಿಲ್ಲ. ಎಲ್ಲರೂ ತಾಂತ್ರಿಕವಾಗಿ ಕೋರ್ಟ್ ನ ಕೇಸ್ ಫುಲ್ ಆಗಿ ನಾವು ಸರಿ ಮತ್ತೆ 20% ಗದಗ ಬೆಟಗೇರಿ ನಿಶ್ಚಿತ. ಹೌದು. ಈಗ ನೀವು ಕೋರ್ಟ್ ಕೇಸ್ ಅಂತಂದ್ರೆ ಇಲ್ಲ ಮತ್ತೊಂದು ಪ್ರಶ್ನೆ ಉಂಟು. ಈಗ ಏನು ಒಂದು ಕಳೆದ ಬಾರಿ 2.5 ವರ್ಷ ಬಿಜೆಪಿ ಆಡಳಿತ ಮಾಡ್ತು. ಅದರ ನಂತರ ಚುನಾವಣೆ ಆಯ್ತು, ಅಧ್ಯಕ್ಷ ಅಂತಂದ್ರೆ ಆಗಿಂದಾಗ ಅಲ್ಲಿ ಡಿಕ್ಲೇರ್ ಆಯ್ತು. ಮತ್ತು ಒಳ್ಳೆ ಬಿಜೆಪಿ ಅವರು ಕೋರ್ಟಿಗೆ ಹೋದ್ರು, ಒಳ್ಳೆ ಕಾಂಗ್ರೆಸ್ನವರು ಕೋರ್ಟಿಗೆ ಹೋದ್ರು ಅಂತಂದೇಳಿ ಇದರಲ್ಲಿ ಸಾರ್ವಜನಿಕರು ಅಭಿವೃದ್ಧಿ ಕುಂಠಿತ ಆಯ್ತು ಸರ್. ಅಭಿವೃದ್ಧಿ ಕುಂಠಿತ. ಈಗ ನೀವು ಕೋರ್ಟಿಗೆ ಹೋದ್ರಿ, ಅವ್ರು ಕೋರ್ಟಿಗೆ ಹೋದ್ರು ಅನ್ನೋದ್ರ
ಇಲ್ಲಿ ಜನರ ಸಮಸ್ಯೆ ಆಗಿರ್ಬೋದು, ಅಭಿವೃದ್ಧಿ ಕಡೆಗೆ ಬಹಳ ನಿಲ್ಲಾಗ್ತಾ ಇದೆಯಲ್ಲ. ನೀವು ತಲೆಯಾಗ ಭಾವನೆ ತಪ್ಪೈತಿ. ಕೋರ್ಟ್ನ್ಯಾಗ ಹೋದ್ರಕ್ಕೆಲ್ಲ ಆಗ್ತೈತಿ. ಅಲ್ಲಿ ನಗರಸಭೆಗೆ ವ್ಯವಸ್ಥಿತವಾಗಿ ನಗರಸಭೆ ಈಗ ಅನಿಲ್ ಅಬ್ಬಿಗರು ವ್ಯವಸ್ಥಿತವಾಗಿ ಅವರು ಸದಸ್ಯರಾಗಿ ಕೆಲಸ ಮಾಡಕತ್ತಾರ. ಅವರು ಎಲ್ಲರೂ ಮಾಡಕತ್ತಾರ, 35 ಮಂದಿನೂ ಕೆಲಸ ಮಾಡಕತ್ತಾರ. ಅಭಿವೃದ್ಧಿ ಎಲ್ಲಿ ನಿಂತೈತಿ ಅಂತ ಉದ್ದೇಶ ಏನು? ಹೌದು, ಈಗ ನೀವು ಅಭಿವೃದ್ಧಿ ನಿಂತಿಲ್ಲ ಅಂತ ಹೇಳ್ತೀರಿ. ಕೆಲವಿಷ್ಟು ವಾರ್ಡ್ಗಳಲ್ಲಿ ಹೋದ್ರೆ ನೀರಿಲ್ಲ, ಅನ್ನದ ರಸ್ತೆ ಕಾಮಗಾರಿ ಇಲ್ಲ, ಒಳಚರಂಡಿ ವ್ಯವಸ್ಥೆ ಇಲ್ಲ. ಈಗ ಕೇಳ್ರಿ, ಗದಗ ನಗರದಲ್ಲಿರುವಂತ ಹುಡ್ಕೋ ಕಾಲನಿ, ಹಂಗ ಉದಾಹರಣೆಗೆ ಎಷ್ಟು ವರ್ಷ ಆಯ್ತು ಹುಡ್ಕೋ ಕಾಲನಿ ಆಗಿ, ಯಾಕೆ ಅಭಿವೃದ್ಧಿ ಆಗಿಲ್ಲ? ಹಾಗಾದ್ರೆ ಓಲಿ ಶರಣಬಸವೇಶ್ವರ ಬೆಟಗೇರಿ ನಗರದಲ್ಲಿರುವಂತ ಶರಣಬಸವೇಶ್ವರ ಅದು ಕೂಡ ಅಭಿವೃದ್ಧಿ ಆಗಿಲ್ಲ. ಅದು ಯಾಕೆ ಆಗಿಲ್ಲ ಹಂಗಾರ? ನೋಡ್ರಿ, ಗದಗ ಬೆಟಗೇರಿ ಒಳಗಿನ ಲೇಟ್ಗಳು ಜಾಸ್ತಿ ಆಗಿದೆ. ಅಭಿವೃದ್ಧಿ ಹೇಗಾಗೈತಿ? ಶರಣಬಸವೇಶ್ವರ ನಗರ ಇದು ಎಕ್ಸ್ಟೆನ್ಷನ್ ಅಲ್ಲಿ ಹುಡುಕೋ ಎಕ್ಸ್ಟೆನ್ಷನ್ ಲೇಟ್ ಆಗೈತಿ. ಅದೇ ಹುಡುಕೋದಾಗ ನೋಡ್ರಿ ರೋಡ್ ಆಗ್ಯಾವ, ಕಟ್ರ ಆಗ್ಯಾವ. ಎಕ್ಸ್ಟೆನ್ಷನ್ ಮಾಡ್ಕೊಂತ ಹೋದಂಗೆಲ್ಲ ರೋಡ್ ಆಗ್ಯಾವ. ಈ ಗದಗ ಬೆಟಗೇರಿ ಒಳಗಿನದಾಗ ಡೆವಲಪ್ಮೆಂಟ್ ಮಾಡೋ ಹೊರಟಿದ್ರು ಮಂದಿ. ಈಗಾಗಲೇ ಮಾನ್ಯ ಸಚಿವರು ಅದಕ್ಕೆ ಬ್ರೇಕ್ ಹಾಕಿ ಡೆವಲಪ್ಮೆಂಟ್ ಮಾಡಲಾದ CC ಯಾರಿಗೂ ಪರ್ಮಿಷನ್ ಕಟ್ಟಕ್ ಬಿಡ್ಲಿಕ್ಕೆ ಕೊಡ್ಲಿಲ್ಲ. ಮತ್ತೆ ಊರ ಗದಗ ಬೆಟಗೇರಿ ಮತ್ತೆ ನೀರ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಾಗ ನಮ್ ಪ್ರಾಜೆಕ್ಟ್ ಈ ಯೋಜನೆ 100 ಮಂದಿಗೆ 1000 ಮನಿಗೆ ಲೆಟರ್ ಕೊಡೋದಿತ್ತು ಅಂದ್ರೆ ಮತ್ತೆ 2000 ಮನಿ ಆದ್ರೆ ಎಕ್ಸ್ಟೆನ್ಷನ್ ಟೋಟವಾಗಿ ನಿಂದ್ರದು. ಅದು ಯಾರು ಬೇಡಂದ್ರ ಈಗಾಗಲೇ ಅಭಿವೃದ್ಧಿ ಕೆಲಸ ನಡೆದೈತಿ. ಸುಮಾರು ಮುಖ್ಯಮಂತ್ರಿ ಯೋಜನೆಗಳಿಂದ ಸಾವಿರಾರು ಕೋಟಿ ರೂಪಾಯಿ ತಂದು ಹಾಕಿವಿ. ಬೇಕಂದ್ರೆ ಅಭಿವೃದ್ಧಿ ಕೆಲಸಕ್ಕೆ ಗರದಾನಕ ನಮ್ ಏನ್ ದಿನಪತ್ರಿಕೆ ಇದ್ದಾರೆ ಇವ್ರ ಮಾಹಿತಿ ತೋಲಿಲ್ಲ. ಎಲ್ಲೆಲ್ಲಿ ಅಭಿವೃದ್ಧಿ ಎಷ್ಟೆಷ್ಟು ವಾರ್ಡ್ನಾಗ ಎಷ್ಟೆಷ್ಟು ಕೆಲಸ ಆಗೈತೆ ನಾವೇ ಹೇಳ್ಬೇಡ. ನೋಡ್ರಿ ನಮ್ಮಗ ತೋರಿ ಎಷ್ಟು ಅಭಿವೃದ್ಧಿ ಯಾವ ವಾರ್ಡ್ನಾಗ ಕೆಲಸ ಆಗೈತಿ, ಯಾವ ವಾರ್ಡ್ ಆಗಿಲ್ಲ, ಏನ್ ಡೆವಲಪ್ಮೆಂಟ್ ಆಗೈತಿ ನಿಮಗೆ ಸಿಗುತ್ತೆ. ನಾವ್ ಹೇಳೋ ಸತ್ಯ ಸುಳ್ಳು ಹೇಳ್ಬೋದು, ಅನಿಲ್ ಹೇಳಿದ್ರು ಸತ್ಯ ಸುಳ್ಳು ಆಗ್ಬೋದು. ನಿಮ್ ಮಾಹಿತಿ ಸಿಕ್ಕಾಗ ಸತ್ಯವನ್ನ ನೀವು ಗುಡ್ಸಕ್ಕೆ ಹೇಳೋದು ನಮ್ಮ ಮಾಧ್ಯಮ. ಏನೈತಿ ನಿಜವಾಗಿ ಸತ್ಯವನ್ನ ನೈಜವಾಗಿ ಹೊರಬಿಸಿದ್ರೆ ಸಾಕು. ಇದಕ್ಕೆ ಏನ್ ಹೇಳ್ತೀರಿ ಅನಿಲ್ ಸರ್? ಇವ್ರು ನಾವು ಮಾಡಿವಿ, ಅಭಿವೃದ್ಧಿ ಮಾಡ್ತಾ ಇದೀವಿ ಮೊದಲನೇ ಅಂತಂದು ಹೇಳ್ತಾರ. ಗದಗ ಬೆಟಗೇರಿ ನಗರಸಭೆ ವಿಷಯವಾಗಿ ಮಾತಾಡೋದಾದ್ರೆ, ಮೊದಲನೇ 2.5 ವರ್ಷ ನಮ್ಮ ಉಷಾ ಮಹೇಶ್ ದಾಸ್ ಅವರ ಅಧ್ಯಕ್ಷತೆ ಒಳಗ ಬಹಳಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿರ್ತಕ್ಕಂಥ ಶ್ರೇಯಸ್ಸು ನಮ್ಮ ಉಷಾ ಮಹೇಶ್ ದಾಸ್ ಅವರ ನೇತೃತ್ವಕ್ಕೆ ಹೋಗ್ತೈತಿ. ಯಾಕಂತಂದ್ರೆ ನಮ್ಮ ಸರ್ಕಾರ ಬಂದ ತಕ್ಷಣ, ನಮ್ಮ ಸರ್ಕಾರ ಅವತ್ತು ಬಿಜೆಪಿ ಸರ್ಕಾರ ಇರೋದ್ರಿಂದ ಮಾನ್ಯ CC ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ನಗರೋತ್ಥಾನಕ್ಕೆ 40 ಕೋಟಿ ಹಣವನ್ನ ಬಿಡುಗಡೆ ಮಾಡಿಕೊಟ್ಟಂತ ಶ್ರೇಯಸ್ ಯಾರಿಗಾರ ಹೋಗ್ತಿದ್ರೆ ಅದು ಬೊಮ್ಮಾಯಿ ಅವರಿಗೆ, ಮಾನ್ಯ CC ಪಾಟೀಲ್ರಿಗೆ ಹೋಗ್ತೈತಿ. ಆ ಅನುದಾನವನ್ನ ನಾವು ಯಾವುದೇ ತಾರತಮ್ಯವನ್ನ ಮಾಡದೆ ಪ್ರತಿ ವಾರ್ಡಿಗೂ 50 ಲಕ್ಷ ರೂಪಾಯಿ ಅನುದಾನವನ್ನ ಹಂಚಿದ್ದ ಶ್ರೇಯಸ್ಸು. ಯಾವುದೇ ಪಕ್ಷ ಭೇದ, ಯಾವುದೇ ಇದನ್ನ ಮರೆತು ಮಾಡಿದಂತ ಕೆಲಸ ನಮ್ದಾಗಿದ್ರೆ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಕಾರಣ. ಯಾಕಂತಂದ್ರೆ ಆ 40 ಕೋಟಿ ಅನುದಾನ ಬಂದಾದ ನಂತರ ನಮ್ಗ ಚೂರು ಚಾರು ಬಂದಿದ್ದು ಈ ಸರ್ಕಾರದಿಂದ ಯಾವೊಂದು ದೊಡ್ಡ ಅನುದಾನ ನಮ್ಗೆ ದೊರಕಿಲ್ಲ. ಬಹಳಷ್ಟು ಮೊನ್ನೆ 15 ಫೈನಾನ್ಸ್ SFC ಬರ್ಬೇಕಾಯ್ತು, SFC ಹಣನ ಬರ್ಲಿಲ್ಲ ನಮ್ಗೆ. SFC ಹಣ ಸರ್ಕಾರದಿಂದ ಒಂದು ಬಿಡುಗಾಸ ಒಂದು ವಾರ್ಡ್ಗಿಲ್ಲ. 15 ಫೈನಾನ್ಸ್ ಒಂದ ಕೇಂದ್ರ ಸರ್ಕಾರದ ಹಣ ಏನಿತ್ತಲ್ಲ ಅದೊಂದು 13 ಲಕ್ಷ ಪ್ರತಿ ವಾರ್ಡಿಗೆ ಬಂತು. ಅದು ಕೇಂದ್ರ ಸರ್ಕಾರದ 15 ಫೈನಾನ್ಸ್. ರಾಜ್ಯ ಸರ್ಕಾರದ SFC ಹಣ ಒಂದು ಬಿಡುಗಾಸು ಒಂದು ವಾರ್ಡಿಗೆ ಬಂದಿಲ್ಲ. ಅಶೋಕ್ ಮಂದಾಲಿ ಅವ್ರು ಹೇಳ್ದಂಗ ನೀವು ಕೇಳ್ಬೋದು, ಮುನ್ಸಿಪಾಲಿಟಿ ಒಳಗ ಯಾವೆಲ್ಲ ಅನುದಾನ ಯಾವ ವಾರ್ಡಿಗೆ ಕೊಟ್ಟಾರ. ಜನರಲ್ ಫಂಡ್ ಒಳಗ ಕೆಲಸ ಅಂತೂ ಮಾಡಕ್ ಸಾಧ್ಯನೇ ಆಗ್ತಿಲ್ಲ ನಮ್ಗೆ. ಯಾಕಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಆಡಳಿತ ಇರೋದ್ರಿಂದ ನಮಗೆ ಪ್ರತಿಯೊಂದಕ್ಕೂ 5,000 ಅಲ್ಲ 1,000 2,000 ಕೆಲಸನ ಕೇಳ್ಬೇಕಂತಂದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಇಲ್ಲದ ನಮ್ಗೆ ಯಾವ ಕೆಲಸ ಆಗಂಗಿಲ್ಲ. ಸಾಕಷ್ಟು ಕುಂದು ಕೊರತೆಗಳನ್ನ ಎಲ್ಲಾ ವಾರ್ಡ್ಗಳಲ್ಲಿ ನಾವು ಎದುರಿಸಾಕತ್ತೀವಿ. ಒಂದು ಬೋರ್ನಿದ್ದು ಒಂದು ಕಪ್ಲಿಂಗ್ ಹೋದ್ರೆ ಒಂದು 500 ರೂಪಾಯಿ ಸಾಮಾನು ಹಾಕ್ಬೇಕಂತಂದ್ರೆ ಮುನ್ಸಿಪಾಲಿಟಿ ಒಳಗೆ ಕೇಳಿದ್ರೆ ನಮ್ಗೆ ಅದು ಸಾಧ್ಯ ಆಗ್ತಿಲ್ಲ ಇವತ್ತು. ಯಾಕಂತಂದ್ರೆ ಅಲ್ಲಿ ಜಿಲ್ಲಾ ಆಡಳಿತ ಮತ್ತು ಆಡಳಿತ ಅಧಿಕಾರಿ ನೇಮಕವಾಗಿರೋದ್ರಿಂದ ನಗರಸಭೆ ಒಳಗ ನಗರಸಭೆ ಸದಸ್ಯರದೀವಿ ನಾವು, ಎಲ್ಲಾ ನಗರಸಭಾ ಸದಸ್ಯರು ವಾರ್ಡ್ನೊಳಗೆ ಕೆಲಸ ಮಾಡಕ್ ಉತ್ಸುಕರದೀವಿ. ಆದ್ರೆ ಆ ವ್ಯವಸ್ಥೆ ನಮ್ಗೆ ಆ ಕಲ್ಪನೆ ಇಲ್ಲ ಅಂತಂದಾಗ ನಾವು ಬಹಳ ಸಾಕಷ್ಟು ಸಮಸ್ಯೆ ಎದುರಿಸಾಕತ್ತೀವಿ. ಮತ್ತೆ UGD ಸಮಸ್ಯೆ ಹೇಳಿದ್ರು ಇವರು. UGD ಮತ್ತು 24x7 ಈಗಾಗಲೇ 20-25 ವರ್ಷ ಆಗೋದು ನಮ್ ಗದಗಿಗೆ ಬಂದು ಇನ್ನೂ ತನ ಅದಕ್ಕೆ ಮುಕ್ತಿ ಕಾಣ್ತಾ ಇಲ್ಲ ಅಂದ್ರೆ ನಾವು ದುರ್ದೈವಿಗಳು. ಈ ಗದಗ ಬೆಟಗೇರಿ ಜನ ನಮ್ಗೆ ಚೀತು ಪಕ್ಷ ಭೇದ ಬಿಟ್ಟು ನಮ್ಮನ್ನು ಬೈತಾರ, ಅವ್ರನ್ನೂ ಬೈತಾರ. ಯಾಕಂತಂದ್ರೆ ಇಬ್ಬರದು ಅಷ್ಟೇ ಜವಾಬ್ದಾರಿ ಐತಿ ಇದ್ರ ಮೇಲೆ. ನಾವೇನು ಪಕ್ಷ ಇದ್ರೊಳಗೆ ಪಕ್ಷಪಾತ ಮಾಡಿದ್ರೆ ಅರ್ಥನೇ ಇಲ್ಲ. ನೀರ್ ಕೊಡೋದ್ರೊಳಗ UGD ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದ್ರೊಳಗ ಇವತ್ತಿನವರೆಗೂ ಎಲ್ಲಾ 35 ಜನರ ಸದಸ್ಯರು ಕುಂದಿರಿಸಿಕೊಂಡು ಉಸ್ತುವಾರಿ ಸಚಿವರು ಒಮ್ಮೆನೂ ಕೂಡ ಸಭೆ ಮಾಡಿಲ್ಲ. ಮತ್ತು ಅಭಿವೃದ್ಧಿ ಚಿಂತನೆ ಬೇಕಂತಂದ್ರೆ ಸದಸ್ಯರದ್ದು ಪಾಲೂನು ಬೇಕಲ್ಲ, ಅದ್ರಾಗ ನಾವು ಕೆಳಗೆ ಕೆಲಸ ಮಾಡೋ. ಅದಕ್ಕೆ ಸಚಿವರಲ್ಲಿ ನಾವು ಮನವಿಯನ್ನು ಮಾಡ್ತೀವಿ. ಏನು ಸಾಕಷ್ಟು ಜನರಿಗೆ ತೊಂದರೆ ಐತಿ ಊರಾಗ, ಅದನ್ನ ಬಗೆಹರಿಸ್ಬೇಕಂದ್ರೆ ನೀವು ಕೂಡಿ ಒಳ್ಳೆಯ ಒಂದು ಪ್ಲಾನ್ ಅನ್ನು ಮಾಡಿದಾಗ, ಮತ್ತೆ ಸರ್ಕಾರದಿಂದ ಇವತ್ತು ಸರ್ಕಾರ ಅವ್ರದ್ದು ಇರೋದ್ರಿಂದ ಸಾಕಷ್ಟು ಮುತುವರ್ಜಿ ವಹಿಸುವಂತ ಕೆಲಸ ಅವ್ರದ್ದು ಐತಿ. ಏನು ಅಶೋಕ್ ಮಂದಾಲಿ ಅವ್ರು ಹೇಳಿದ್ರು ಸಾಕಷ್ಟು ಹಣವನ್ನು ತಂದು ದುಡ್ಡನ್ನು ತಂದು ಕೆಲಸವನ್ನು ಮಾಡಿದ್ರೆ ಹಂಗ 20-25 ವರ್ಷಗಟ್ಟಲೆ ಇಷ್ಟೊತ್ತಿಗೆ ಅದರಿಂದ ಮುಕ್ತಿ ಕಾಣಬೇಕಾಗಿತ್ತು. ನಾವು ಅದು ಕಂಡಿಲ್ಲ. ಈಗೂ ಕೂಡ ನಮ್ದು ಸಚಿವರಿಗೆ ಒಂದು ಮನವಿ ಐತಿ. ಏನಾದ್ರೂ ಅಭಿವೃದ್ಧಿ ಕೆಲಸ ಗದಗಿನೊಳಗೆ ಬರೋದಾದ್ರೆ ನಾವು ಕೂಡ ಸಚಿವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುವಂತ
ಏನು ಇಚ್ಛಾಶಕ್ತಿಯನ್ನು ಹೊಂದಿವಿ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಅಭಿವೃದ್ಧಿ ಪೂರಕ ಹೊರತು ಅಭಿವೃದ್ಧಿ ವಿರುದ್ಧವಾಗಿ ಎಂದು ನಡ್ಕೊಳಂಗಿಲ್ಲ ಅಂತ ಈ ತಮ್ಮ ಸ್ಟುಡಿಯೋದೊಳಗೆ ನೀವೇನ್ ತರದಿ ಡಿಬೇಟ್ ಮಾಡತ್ತೀರಿ, ಇದಕ್ಕೆ ನಾವು ಸಾಕ್ಷಿಯಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭಿವೃದ್ಧಿ ಪೂರಕ ಅನ್ನೋದನ್ನ ಹೇಳಿ. ಈಗ ಹೇಳಿದ್ರಿ ಸರ್ ನೀವು ಅಭಿವೃದ್ಧಿ ನಾವು ಮಾಡಿದ್ದೀವಿ ಅಂತಂದೇಳಿ, ಅದರೊಳೊಂದು ಯಾವ್ದು ಅಭಿವೃದ್ಧಿ ಆಗಿದೆ ಸರ್ ನಿಮ್ಮ? ಈಗ ನಾವ್ ಹೇಳಿದ್ನಲ್ರಿ, ನಮ್ಮ ಸಿ ಪಾಟೀಲ್ ಉಸ್ತುವಾರಿ ಸಚಿವರಾಗಿದ್ದ 40 ಕೋಟಿ ನಗರೋತ್ಥಾನ ತಂದಾಗ ಪ್ರತಿ ವಾರ್ಡಿಗೆ 50 ಲಕ್ಷ ಕೊಟ್ಟಿದ್ವಿ. ಆ 50 ಲಕ್ಷದೊಳಗ ರೋಡು, ಗಟರು, ಗಾರ್ಡನ್ ಅಭಿವೃದ್ಧಿ ಎಲ್ಲಾ ಮಾಡ್ಕೊಂಡಾರ. ಪ್ರತಿ ವಾರ್ಡ್ ಒಳಗೂ ನೀವು ನೋಡ್ಬೋದು. ಆ 40 ಲಕ್ಷದ ನೀವು ಮಾಹಿತಿ ಬೇಕಾದ್ರೆ ಮುನ್ಸಿಪಾಲಿಟಿ ಒಳಗೂ ಸಿಗ್ತೈತಿ. ಮತ್ ಜನರಲ್ ಫಂಡ್ ಒಳಗ ಅಲ್ಪ ಸ್ವಲ್ಪ 10 ಲಕ್ಷ 20 ಲಕ್ಷ ನಮ್ಮ ಇವರು ಉಷಾ ಮಹೇಶ್ ದಾಸ್ ಅವರು ಇದ್ದಾಗ ಪ್ರತಿ ವಾರ್ಡಿಗೆ 10 ಲಕ್ಷ ರೂಪಾಯಿ ಕೊಟ್ರು. ಪ್ರತಿ ವಾರ್ಡಿಗೆ ಅಭಿವೃದ್ಧಿಗೆ 10 ಲಕ್ಷ. ಮತ್ ಯಾವೆಲ್ಲ ಸಣ್ಣ ಪುಟ್ಟ ಏನ್ ಕೆಲಸಗಳು ಬಂದಾಗ ನಿಂದ್ರಿಸಲಾರ್ದಂಗ 2.5 ವರ್ಷ ಯಾರಾದ್ರು ಅದು ಹೇಳಿದ್ರೆ ಪಕ್ಷಭೇದ ಮರೆತು ಕೆಲಸ ಮಾಡಿದ್ದು ಆಡಳಿತ ನಮ್ಮ ಉಷಾ ಮಹೇಶ್ ದಾಸ್ ಅವರು ಹೋಗ್ತಾರೆ. ನಮ್ಮೆಲ್ಲಾ ಸದಸ್ಯರನ್ನು ಕಟ್ಕೊಂಡು ಏನ್ ಯಾರ ಸಮಸ್ಯೆಯನ್ನು ತೊಗೊಂಡ್ಬರ್ತಿದ್ರು ಆ ಸಮಸ್ಯೆಯನ್ನು ಬಗೆಹರಿಸುವಂತ ಕೆಲಸ ಆ ನಗರಸಭೆಯೊಳಗೆ ನಡೆದಿದೆ. ಅದಾದ ನಂತರ ಅವ್ರ ಆಡಳಿತ ಆದ ನಂತರ ಜಿಲ್ಲಾಧಿಕಾರಿಗಳ ಕೈಯಲ್ಲಿ ಮತ್ತು ಆಡಳಿತಾಧಿಕಾರಿ ಕೈಯಾಗಿ ಹೋಗಿದ್ರಿಂದ ಅಭಿವೃದ್ಧಿ ಮಾಡಕ್ ನಮ್ಗೆ ಕಷ್ಟ ಆಗ್ತೈತಿ. ಪ್ರತಿಯೊಂದು 35 ಸದಸ್ಯರನ್ನು ನೀವು ಕೇಳ್ಬೋದು. ಈ ಡಿಬೇಟ್ ನಾಗ ಕರೆದು 35 ಸದಸ್ಯರನ್ನ ಏನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ರೆ ವಾರ್ಡ್ ಒಳಗ ನೀರು ಏನ್ ಬೋರ್ವೆಲ್ ಅಂತ ಹೇಳಿದ್ರು, ಬೋರ್ ಹತ್ತೈತಿ, ಬೋರ್ ಹತ್ತಂಗಿಲ್ಲ ಅಂತ ಹೇಳಕತ್ತಿಲ್ಲ. ಆ ಬೋರ್ ಕೆಟ್ಟ ಮೇಲೆ ರಿಪೇರಿ ಮಾಡುವಂತ ವ್ಯವಸ್ಥೆ ಮುನ್ಸಿಪಾಲಿಟಿ ಒಳಗೆ ಬಹಳ ದುರ್ದೈವ ಐತಿ ನಮ್ದು. ಒಂದು ಬೋರ್ ಕೆಟ್ರೆ 1 ತಿಂಗಳ ಆದ್ರೂ ನಾವು ಮತ್ ಮೋಟರ್ ರಿಪೇರಿ ಮಾಡಿಸಿ ತಂದು ಇಳಿಸುದು ಅಷ್ಟು ಸಾರ್ವಜನಿಕರಿಗೆ ತೊಂದರೆ ಆಗತೈತಿ. ಅದಕ್ಕೆ ಆ ವ್ಯವಸ್ಥೆ ಸರಿ ಇಲ್ಲ ಮುನ್ಸಿಪಾಲಿಟಿ ಒಳಗ. ಆಡಳಿತಾಧಿಕಾರಿ ನೇಮಕವಾಗಿರೋದ್ರಿಂದ ನಗರಸಭೆ ಸದಸ್ಯರ ಕೈ ಒಳಗ ಸಾಕಷ್ಟು ಅಧಿಕಾರ ಕುಂಠಿತ ಆಗೈತಿ. ಯಾಕಂದ್ರೆ ನಾವು ಮುತುವರ್ಜಿ ವಹಿಸಿ ಅಧ್ಯಕ್ಷರು ನಮ್ಮವ್ರು ಇದ್ದಾಗ ನಾವು ಒಂದು ಕೈ ಹಿಡಿದು ಕೆಲಸ ತಗೊಂಡಿದ್ದೆ ಆಗ್ತಿಲ್ಲ. ಆದ್ರೆ ಆದಷ್ಟು ಶೀಘ್ರ ನಾವು ಮತ್ತೊಂದು ಸಚಿವರಲ್ಲಿ ಮನವಿ ಏನ್ ಮಾಡ್ತೇವೆ, ಈ ನಗರದ ಹಿತದೃಷ್ಟಿಯಿಂದ ಜನರ ಸಾರ್ವಜನಿಕರ ಇದರಿಂದ ಸರ್ಕಾರ ತಂದಿರೋದ್ರಿಂದ ನಾವು ನಿಮ್ಮೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡಕ ಯಾವಾಗ್ಲೂ ಸಿದ್ಧದೀವಿ. ಅದಕ್ಕೆ ಇನ್ನು ಮುಂದಾದ್ರೂ ಅಶೋಕ್ ಮಂದಾಲಿ ಅವರಾಗ್ಲಿ ನಾವಾಗ್ಲಿ ಅಭಿವೃದ್ಧಿ ವಿರುದ್ಧ ಅವರು ಇಲ್ಲ, ಅಭಿವೃದ್ಧಿ ವಿರುದ್ಧ ನಾವೂ ಇಲ್ಲ. ಅದಕ್ಕೆ ಜನರ ಆಶಯಕ್ಕೆ ಕೆಲಸ ಮಾಡೋಣ ಅಂತ ತಮ್ಮ ಈ ಏನ್ ಇವತ್ತು ಡಿಬೇಟ್ ಕರೆದಿ ಡಿಬೇಟ್ ಮೂಲಕ ಜನರಿಗೂ ಆಶ್ವಾಸನೆಯನ್ನು ಕೊಡ್ತೀನಿ. ಮತ್ತು ಏನು ಅಭಿವೃದ್ಧಿ ಆಗ್ಬೇಕು ಆ ಅಭಿವೃದ್ಧಿಗೆ ಸಹಕಾರ ನಮ್ದು ಇದ್ದೇ ಇರುತ್ತಂತ ಹೇಳ್ತೀನಿ. ಈಗ ಅಭಿವೃದ್ಧಿ ಅನ್ನೋದ್ಲೆ ಸರ್, ಈಗ ಒಂಥರ ಹೆಂಗಂದ್ರ ಹಾವು ಏನೇ ಆಟ ನಡೆದಿದೆ ನಗರಸಭೆ ಅಂದ್ರೆ. ನೀವು ಕೋರ್ಟಿಗೆ ಹೋದ್ರಿ ಅಂತ ಇವ್ರ ಕೋರ್ಟಿಗೆ ಈಗ ಬರೋ ಒಂದು ಈ ತಿಂಗಳಲ್ಲಿ ಮಾರ್ಚ್ ತಿಂಗಳಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅಂತಂದೇಳಿ ನಿಗದಿ ಆಗಿತ್ತು. ಅದಾನಂತರ ಮತ್ತೆ ಕೋರ್ಟಿಗೆ ಹೋದ್ರು ಅಂತಂದೇಳಿ ಈ ಬಿಜೆಪಿ ಅವರು ಉಷಾ ದಾಸ್ ಅವರು ಇನ್ನುಳಿಕಿದ್ದಂತ ಸದಸ್ಯರು ಕೂಡ ಹೋದ್ರು ಮತ್ತೆ ಅಂತ. ಇಲ್ಲಿ ಅಭಿವೃದ್ಧಿ ಆಗೋದು ಕೆಲಸ ಮತ್ತೆ ಸ್ಟಾಪ್ ಆಗತ್ತಲ್ಲ. ನಿಮ್ದು ಅದಕ್ಕೆ ಕೋರ್ಟ್ ಕೇಸಿಗೆ ಅಭಿವೃದ್ಧಿಗೆ ಯಾವುದೇ ಸಮಂಜಸ ಆಗಂಗಿಲ್ಲ. ಅದನ್ನ ಹಚ್ಕೊಂಡು ಮುನ್ಸಿಪಾಲಿಟಿ ಸದಸ್ಯರಿದ್ರು ಅಭಿವೃದ್ಧಿ ಬಂದಿದ್ದ ಕೆಲಸ ಅದನ್ನು ಅನುದಾನ ಅನಿಸ್ತಿರ್ತಾರ. ಸದಸ್ಯರು ಆಡಳಿತದಾಗಿದ್ರು ಆತು, ಜಿಲ್ಲಾಧಿಕಾರಿಗಳ ಆಡಳಿತದಾಗಿದ್ರ ಆತು, ಏನು ಸರ್ಕಾರದಿಂದ ಬಂದಂತ ಅಂದ್ರೆ ಜನರಲ್ ಫಂಡ್ ಕೆಲಸ ಮಾಡೋದು ಕಷ್ಟ ಆಗತ್ತೆ. ಅಧ್ಯಕ್ಷರಿಲ್ಲ ಅಂತಂದ್ರೆ ಜನರಲ್ ಫಂಡ್ ಮಾಡುವಂತ ಕೆಲಸ ನಮಗ್ ಬಹಳ ಕಷ್ಟ ಆಗ್ತದೆ. ಏನ್ ಸರ್ಕಾರದಿಂದ ಬಂದಂತ ಅನುದಾನಗಳು ನಿಲ್ಸಕ್ ಆಗಂಗಿಲ್ಲ. ಈಗಾಗಲೇ ಮೊನ್ನೆ ಮತ್ತು 15 ಫೈನಾನ್ಸ್ ಅಂತ ಅದೇ ಹೇಳಿದ್ದೆ ನಿಮ್ಗೆ 13 ಲಕ್ಷ ವಾರ್ಡಿಗೆ ಕೊಟ್ಟಾರ. ಅಭಿವೃದ್ಧಿ ಕೆಲಸ ಈಗಾಗಲೇ ಕೆಲವು ವಾರ್ಡ್ನೆ ಪೂರ್ತಿಗೊಂಡಾವ್, ಇನ್ನೂ ಕಡೆ ನಡೆಯಕತ್ತಾವು. ಆದ್ರೆ ಈ ಕೋರ್ಟ್ ಕಚೇರಿ ವ್ಯವಸ್ಥೆ ಒಳಗ ಕಾನೂನಿನ ನಾವು ಈ ದೇಶದ ಪ್ರಜಾಪ್ರಭುತ್ವ ಬದುಕುದ್ರಿಂದ ಏನು ಗೌರವಿಸ್ಬೇಕು. ನಾವು ಕಾನೂನನ್ನ ಯಾವತ್ತಿಗೂ ಗೌರವಿಸ್ಬೇಕು. ಈಗ ಕಾನೂನೊಳಗ ವಿಷಯ ಇರುವುದ್ರಿಂದ ಆ ವಿಷಯಗಳನ್ನ ಚರ್ಚೆ ಮಾಡೋದನ್ನು ನಾ ತಪ್ಪಾಕೈತಿ. ಯಾಕಂದ್ರೆ ಕಾನೂನಿಗೆ ಗೌರವ ಕೊಡೋರು ನಾವು. ನಮ್ಮ ದೇಶ ಎಂತಂದ್ರೆ ಪ್ರಜಾಪ್ರಭುತ್ವದೊಳಗ ಕಾನೂನಿಗೆ ಗೌರವ ಕೊಟ್ಟು ನಡೆಯುವಂತ ದೇಶ ಯಾವ್ದಾರಿದ್ರೆ ಪ್ರಜಾಪ್ರಭುತ್ವಕ್ಕೂ ಬೆಲೆ ಮತ್ತು ಅಂಬೇಡ್ಕರ್ ಸಂವಿಧಾನವನ್ನು ಯಾರು ಪಾಲಿಸ್ತಿದ್ರೆ ಅದು ಭಾರತ ದೇಶ. ಅದಕ್ಕೆ ಆ ಕಾನೂನಿನ ಸಮರ ಏನೈತಲ್ಲ ಅದು ಅಲ್ಲಿ ಕೋರ್ಟ್ ಒಳಗ ಯಾರು ಇವತ್ತ ಯಾರಿಗೆ ನ್ಯಾಯ ಐತಿ, ನ್ಯಾಯ ದೊರಕತೈತಿ, ಅದಕ್ಕೆ ನ್ಯಾಯ ನಮ್ಗೆ ದೊರಕತೈತಿ ಅನ್ನುವಂತ ವಿಶ್ವಾಸ ನಮ್ಗೈತಿ. ಅದಕ್ಕೆ ನಾವು ಅನ್ಯಾಯ ಮಾಡುವಂತ ಪಕ್ಷ ನಮ್ದಲ್ಲ, ನಮ್ದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿ. ಈ ದೇಶದೊಳಗ ಹೆಚ್ಚು ರಾಜ್ಯದೊಳಗ ಆಡಳಿತ ಮಾಡ್ತಿರ್ತಕ್ಕಂಥ ಪಕ್ಷ ನಮ್ದು. ಅದಕ್ಕೆ ನಮ್ಮ ಪಕ್ಷದ ಹಿರಿಯರು ಕೂಡ ನಮ್ಗೆ ನಾವೇನು ಯಾರು ತಪ್ಪುಗಳನ್ನ ಮಾಡ್ತಕ್ಕಂಥ ಸದಸ್ಯರು 18 ಜನ ಯಾರು ಅಲ್ಲ. ನಾವು ಏನ್ ಕಾನೂನು ಸಮರ ಐತಿ ಆ ಕಾನೂನು ಸಮರ ಕೋರ್ಟ್ನೊಳಗ ಇತ್ಯರ್ಥಾಕೈತಿ. ಅದ್ರೊಳಗ ಯಾವ ಮೂಗ್ ತೋರಿಸುವಂತ ನಿಮ್ದು ಆಗಂಗಿಲ್ಲ, ನಂದು ಆಗಂಗಿಲ್ಲ, ಯಾರ್ದು ಆಗಂಗಿಲ್ಲ. ನ್ಯಾಯಾಧೀಶರು ಕೊಟ್ಟ ತೀರ್ಪನ್ನ ಒಪ್ಪುವಂತ ಕೆಲಸ ನಮ್ಮೆಲ್ಲರದು ಆಗ್ಬೇಕು. ಅದಕ್ಕೆ ನಾವು ನ್ಯಾಯಕ್ಕಾಗಿನ ಹೊಡೆದಾಡ್ತಿರೋದು. ಆ ನ್ಯಾಯವನ್ನ ನಮ್ಗ ಕಲ್ಪಿಸ್ತೈತಿ. ನಾವು ಅನ್ಯಾಯ ಮಾಡಿಲ್ಲ, ಜನರಿಗೆ ಅನ್ಯಾಯ ಮಾಡಕ್ ನಾವು ಕೊಡುವುದೂ ಇಲ್ಲ. ಜನರ ಹಿತದಿಂದ ನಾವು ಕೆಲಸ ಮಾಡ್ತೀವಿ ಅನ್ನೋ ವಿಶ್ವಾಸ ತಮ್ಮ ಮೂಲಕ ಎಲ್ಲರಿಗೂ ತಿಳಿಸ್ತೀವಿ. ಈಗ ಅಶೋಕ್ ಮಂದಾಲ್ ಸರ್, ನಮ್ಮ ಈ ಜಿಲ್ಲಾ ಬೇಕಾದ ಕೊಪ್ಪಳ ಆಗಿರ್ಬೋದು, ಹಾವೇರಿ ಆಗಿರ್ಬೋದು, ಬಾಗಲಕೋಟೆ ಆಗಿರ್ಬೋದು, ಇವೆಲ್ಲ ಏನೈತಿ ನೋಡ್ರಿ ಮುಂದುವರೆದು ನಗರಗಳಲ್ಲಿ ಅಭಿವೃದ್ಧಿ ಆದಂತ ನಗರಗಳು. ನಮ್ಮ ನಗರ ಯಾಕೆ ಹಿಂದುಳಿತು? ನಮ್ಮ ಗದಗ ನಗರದಲ್ಲಿ ಜಿಲ್ಲೆಯಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಆಗಿದ್ದು ಇನ್ನೂ ಆಗಿಲ್ಲ, ಬಾಗಲಕೋಟೆ ಆಗಿಲ್ಲ, ಕೊಪ್ಪಳದಾಗ ಆಗಿಲ್ಲ, ಇಂಡೋರ್ ಸ್ಟೇಡಿಯಂ ಆಗಿತ್ತು.
ಹ್ಮ್ ಇವೆಲ್ಲ ನಮ್ ದೊಡ್ಡ ದೊಡ್ಡ ನಿಮ್ ಕಣ್ಣಿಗೆ ಕಾಣುವಂತ ಬಿಲ್ಡಿಂಗ್ ಅದಾವು ಹಾ. ದೊಡ್ಡ ದೊಡ್ಡ ಕಾರ್ಯಾಗ ಮಾಡಿದ್ವಿ ಅಲ್ಲ ಅಲ್ಲ ಡೆವಲಪ್ ಮಾಡಿಲ್ಲ correct. ಹೇಳ್ರಿ. ಈಗ ಕರೆಕ್ಟ್ ನೀವ್ ಹೇಳೋದು ಕ್ರಿಕೆಟ್ ಗ್ರೌಂಡ್ ಅದ್ರ ಹೇಳಿದ್ರಿ ಹಾ ಗ್ರೌಂಡ್ ಆಗೈತಿ. ಈಗ ಯುವಕರಿಗೆ ಬೇಕಾದಂತ ನೀವು ಸವಲತ್ತನ್ನು ಕೊಟ್ರಿ ಈ ಸಾರ್ವಜನಿಕರಿಗೆ ಉಳಿದಂತವ್ರಿಗೆ ಏನ್ ಹೇಳ್ರಿ ಸಾರ್ವಜನಿಕರ ಈ ರೋಡ್ ಆಗಿರ್ಬೋದು ಯಾರ ರೋಡಾಗಿ ಕೆಟ್ಟ ಹೇಳಿದ್ರಿ ಒಳಚರಂಡಿ ಆಗಿರ್ಬೋದು ಅದ ಹೇಳಿದ್ನಲ್ಲ ಈಗ ಒಳಚರಂಡಿ ಆಗಿರ್ಬೋದು ಕೋಟಿ ರೂಪಾಯಿ ತಂದಾಕಿವಿ. ಈಗ ಅನಿಲ ಬೇಗರು ಹೇಳ್ದಂಗ 24/7 ನೀರಿಂದ ಮನಿ ನೀರು ಅಂತ ಅದನ್ನು ಇಲ್ಲ. ಹುಬ್ಳಿ ಧಾರವಾಡದಾಗ ನಮ್ ಸರ್ಕಾರ ಕೊಡ್ತಾರೆ ಹುಬ್ಳಿ ನಗರ ಧಾರವಾಡದಾಗ ಎಷ್ಟು ವರ್ಷ ಆತ್ನು ಅಲ್ಲಿಗ 24/7 ಕೇಳಿ ಅಲ್ಲ ಈಗ 24/7 ಅದು ಆಗೈತಿ ಅಂತಿರಲ್ಲ. ಹುಬ್ಳಿ ಧಾರವಾಡ 24/7 ಅಲ್ಲ ಹುಬ್ಳಿ ಧಾರವಾಡ ಅಲ್ಲ ನೀವ್ ಹೇಳಕತ್ತೀರಿ ಹಾ, ಹ್ಮ್ ಹೇಳಕತ್ತೀನಿ 24/7 ಕೊಪ್ಪಳದಾಗ ಒಂದೇ ಅಲ್ಲ ಬಾಗಲಕೋಟೆಗೆ ಇಲ್ಲ ಅಲ್ಲ ಹೋದ್ರಿ ಮುಂದುವರೆದಾಗ 24/7 ಗದಗ ಪದ್ಧತಿ ಹೆಚ್ಚಿಗೆ ಪಡಿಸ ಸಿಕ್ತಿಂದ ಈಗ ಹುಬ್ಳಿ ಧಾರವಾಡ ಎಷ್ಟು ದಿನ ಕೇಳಿ ಎಷ್ಟು ವರ್ಷ ಅಲ್ಲ ಕಾಮಗಾರಿ ಈಗ ಶಾಸಕರು ತಗೊಂಬಂದಾರ ಅದ್ರ ಇನ್ನೂ ಅದ್ರನ್ನು ಮನಿ ತಲುಪಿಸಿಲ್ಲ. ಕೇಸ್ ನಡೆದೈತಿ ಆದ್ರೆ ನಾವು 50-80% ಕೆಲಸ ಮಾಡೀವಿ. ಈಗ ನೀರ್ ಕೊಡ್ಬೇಕು ಪರಿಸ್ಥಿತಿಗೆ ಗುತ್ತಿಗೆದಾರ ಅದಕ್ಕೆ ಕಾನೂನು ಸಮರ ಆಯ್ತು ಅವ್ರಿಗೆ ಸರ್ಕಾರ ನೀಡಿವಿ. ಕಾನೂನು ಸಮರ ಮುಗಿದಿಂದ ಮತ್ತೆ ಕಾಮಗಾರಿ ಎಲ್ಲಿ ನಿಂತ ಸ್ಟಾರ್ಟ್ ಮಾಡ್ತಾರೆ ಹೆಚ್ಚಿಗೆ ಪಡಿಸ. ಈಗಾಗಲೇ ಗದಗ ಬಡಿಗರ ಅವಳಿ ನಗರದ ವಾಟರ್ ಟ್ಯಾಂಕ್ ನೋಡ್ರಿ ಎಷ್ಟಾಗೆ ನೋಡ್ರಿ ಈಗಾಗಲೇ ಕಾಮಗಾರಿ ಮುಗದೈತಿ ಕೋಟಿ ಸುಮಾರು ನಿಂತದ ಅದು. ಗದಗ ಬಡಿಗರಿಗೆ ಈಗಾಗಲೇ ಹೆಚ್ಚಿಗೆ ಪಡಿಸ ಸುಮಾರು ಪಾಪನಾಶಿ ತಾಂಡದ ಹತ್ರ ದೊಡ್ಡ ಕೆರೆ ಸುಮಾರು 3 ತಿಂಗಳ ಸ್ಟಾಕ್ ಆಗುವಷ್ಟು ಒಂದು ದೊಡ್ಡ ಕೆರೆ ಮಾಡಕತ್ತಾರ. ಈಗಾಗಲೇ ಸರ್ಕಾರಕ್ಕೂ ಬೇಕಾದ್ರೆ ನೀವು ಆವಾಗ ವೀಕ್ಷಣೆ ಮಾಡಬಹುದು. ಗದಗ ಬಡಿಗರಿಗೆ ಅವಳಿ ನಗರಕ್ಕೆ 3 ತಿಂಗಳ ನೀರು ಸತತವಾಗಿ ಡ್ಯಾಮ್ ನೀರಿಲ್ಲ ಅಂದ್ರು ಆ ಕೆರೆ ಒಳಗೆ ನೀರಿದ್ದು 3 ತಿಂಗಳ ಬೇಸಿಗೆ ಕಾಲ ಗದಗ ಬಡಿಗರಿಗೆ ಸುಮಾರು 2028 ನಂತರ ಹೆಚ್ಚು ನೀರು ಸಿಗಬೇಕು ಗದಗ ಬಡಿಗರ ಅವಳಿ ನಗರಕ್ಕೆ ಮಾಡಕತ್ತಾರ. ಈಗಾಗಲೇ ಪ್ಲಾನ್ ನಡೆದಿದೆ. ಹೆಚ್ಚಿಗೆ ಪಡಿಸ ಅವ್ರ ಮಾತಕ್ಕಿಂತ ಪ್ರತಿಭಾ ಅವ್ರದ್ದು ಅವ್ರ ಕೆಲಸ ಮಾಡ್ತಾರ ಅದು ಹೇಳಂಗಿಲ್ಲ. ನಾವ್ ಅದನ್ನ ಪ್ರಚಾರಕ್ಕೂ ತಗೊಳಂಗಿಲ್ಲ. ನಾವು ನಮ್ದು ಕಾಂಗ್ರೆಸ್ ವ್ಯತ್ಯಾಸ ಪ್ರಚಾರ ಕೆಲಸ ದೊಡ್ಡ ಕೆಲಸ ಮಾಡ್ತೀವಿ ಪ್ರಚಾರ ತಗೊಳಂಗಿಲ್ಲ ಅದು ವೀಕ್ನೆಸ್ ನಮ್ದು. ಅದಕ್ಕೆ ನಾವು ಸತತ ಗದಗ ಬಡಿಗರ ಅವಳಿ ನಗರಕ್ಕೆ ಜಿಲ್ಲೆಗೆ ಏನ್ ಅಭಿವೃದ್ಧಿ ಕೆಲಸ ಮಾಡಿರ್ತೀವಿ ಕೇಳಿ 1036 ಕೋಟಿ ರೂಪಾಯಿ ನಮ್ದರ ಇಡೀ ರಾಜ್ಯದೊಳಗ ಶುದ್ಧ ನೀರು ತುಂಗಭದ್ರಾ ಮಲಪ್ರಭಾದಿಂದ ಎಲ್ಲಾ ಗ್ರಾಮೀಣ 365 ಗ್ರಾಮ ಪ್ರದೇಶಕ್ಕೆ ನೀರು ಕೊಡಾಕತ್ತೀವಿ ಶುದ್ಧ ನೀರು. ನಾವ್ ಹೇಳಾಕತ್ತೀವಿ ಕೇಳ್ರಿ ಒಂದು ಅಭಿವೃದ್ಧಿ ಕೆಲಸ ಮಾಡ್ಬೇಕಂದ್ರೆ ಇಚ್ಛಾಶಕ್ತಿ ಬೇಕಂದ್ರೆ ಉಳ್ಕೋಟಿ ನೋಡಿ ಕಲಿಬೇಕು. ಅವ್ರು ಇಚ್ಛಾಶಕ್ತಿ ಉಳ್ಕೊಟ್ರು ಮಾಡ್ತಾರ ಪಿಂಗಲ್ ಕಟ್ಟಿರು ಮಾಡ್ಕೊಂತಾರ ಸುಂಡಿರು ಮಾಡ್ಕೊಂತಾರ. ನಮ್ಮ ಇಚ್ಛಾಶಕ್ತಿ ಯಾರಿಗೂ ಇಲ್ಲ. ಒಬ್ಬ ಸದಸ್ಯರಿಗೆ 35 ಮಂದಿ ಮೆಂಬರ್ ಸದಸ್ಯರು ಇದಾರ ಗಟ್ಟಿಯಾಗಿ ನಿಂತು ಇಲೆಕ್ಷನ್ ಗಟ್ಟಿಯಾಗಿ ನೀರಿಂದ ಶುದ್ಧ ನೀರಿಂದ ನೀರು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಸದ್ಯಾಗಿ ನೀವು ಗಟ್ಟಿ ನಿಂದಿಲ್ಲ ನಿಲುಗಳು ಒಂದೇ ಇರಲಿಲ್ಲ. ಯಾವ ಇಚ್ಛಾಶಕ್ತಿ ಎಲ್ಲ ನೀವು ಇಚ್ಛಾಶಕ್ತಿ ಇಲ್ಲ ಅಂತ ಹೇಳ್ತಾರ ತಪ್ಪು. ಮಂದಾಲಿ ಅವ್ರು ಹೇಳ್ತಿರೋದು 35 ಜನನು ಆರಿಸಿ ಬಂದಿರೋದು ಅಭಿವೃದ್ಧಿ ಮಾಡಕ ಇಲ್ಲ. ಏನು ಜನರು ಮತ ಹಾಕಿ ಕಳ್ಸ್ಯಾರ. ನೀರಿನ ಸಮಸ್ಯೆ ಒಂದ್ ನಗರಸಭಾ ಸದಸ್ಯ ಬಗೆಹರ್ಸಕ ಒಂದ್ ನಗರಸಭೆ ಆಡಳಿತ ಬಗೆಹರ್ಸಕ ಸಾಧ್ಯವಾದ. ಯಾಕಂತಂದ್ರ ಅದಕ್ಕೆ ಅನುದಾನದ ಸಾಕಷ್ಟು ದೊಡ್ಡ ಪ್ರಮಾಣದ ಸರ್ಕಾರದಿಂದ ಅನುದಾನ ಬೇಕಾಕೈತಿ. ಇವ್ರ ಹೇಳ್ದಂಗ ನೀರ್ನ ನಾವು 80 ಕಿಲೋಮೀಟರ್ ತರ್ಬೇಕ. ಆ 80 ಕಿಲೋಮೀಟರ್ ತರುವಂತ ಮತ್ತ ಆ ಲಿಫ್ಟ್ ಮೋಟರ್ ಮೂಲಕ ಲಿಫ್ಟ್ ಮಾಡಿ ಇವ್ರೇ ಹೇಳ್ಯಾರಲ್ಲ ಮಂದಾಲಿ ಅವ್ರ. ಬಟ್ ಅದ್ರ ಇಚ್ಛಾಶಕ್ತಿ 35 ಜನರು ಕೂಡ ಶಾಸಕರು ನಿಲ್ಬೇಕಾದ ಜವಾಬ್ದಾರಿ ಐತ್ರಿ ಸರ್. ಶಾಸಕರು 35 ಜನರು ಕರ್ಕೊಂಡು ನೀರಿನ ಬಗ್ಗೆ ಯಾವಾಗ ಚರ್ಚೆ ಮಾಡಿದ್ ಒಂದ್ ಪೇಪರ್ನಾಗ ನೀವು ಓದಿರನ ಇಲ್ಲ. ಅದಕ್ಕೆ ನಾವ್ ಹೇಳ್ತೀವಿ ನೋಡ್ರಿ, ನಾವು ಅಪಾದನೆ ಇಲ್ಲ, ನಮ್ದು ಅಪಾದನೆ ಇಲ್ಲ, ನಾವು ಆಪಾದನೆ ಮಾಡ್ತಾ ಇಲ್ಲ. ಎಲ್ರೂ ಕೂಡ ಕೂಡಿ ಕೆಲಸ ಮಾಡ್ಬೇಕು. ಕೂಡಿ ಕೆಲಸ ಮಾಡಿದಾಗ ಊರಿನ ಅಭಿವೃದ್ಧಿ ಸಾಧ್ಯ ಐತಿ. ಉಲ್ಕೋಟಿ ಮಾದರಿ ಅಂತೀರಿ, ಬರೀ ನಮ್ ಗದಗ ಮತಕ್ಷೇತ್ರದ ಉಲ್ಕೋಟಿ ಒಂದ ಅಭಿವೃದ್ಧಿ ಮಾಡೋದ? ಗದಗ ಮತಕ್ಷೇತ್ರ 35 ವಾರ್ಡ್ ಸಂಬಂಧನೇ ಇಲ್ಲ. ಯಾಕೆ ಅಷ್ಟೇ ಯಾಕೆ ಮುತುವರ್ಜಿ ಉಲ್ಕೋಟಿ ಮೇಲೆ ಅಷ್ಟೇ? ಅದಕ್ಕೆ ನೀವು ಮಂದಾಲಿ ಅವ್ರು ಹೇಳ್ದಂಗ ಗದಗಿಗೂ ಅಷ್ಟೇ ಒತ್ತು ಕೊಡ್ರಲ್ಲ, ನಾವು ಕೂಡ ಕೈ ಜೋಡಿಸ್ತೀವಿ ಅಭಿವೃದ್ಧಿ ಆಗೋದ್ರೊಳಗ. ಅದಕ್ಕೆ ಸೂಕ್ತ ಉದಾಹರಣೆನ ಕೊಟ್ರ ಉಲ್ಕೋಟಿನ. ಅಷ್ಟ ಅಭಿವೃದ್ಧಿ ಗದಗಿನೂ ಆಗ್ಲಿ ಅಂತ ಆಸೆ ನಮ್ದೈತಿ, ನಮ್ದು ಆಸೆ. ಉಳ್ಕೋಟಿ ಇಚ್ಛಾಶಕ್ತಿ ಐತವ್ರಿ ಹಿರಿಯರಿಗೆ ಮುಖಂಡರು ಇಚ್ಛಾಶಕ್ತಿಯಿಂದ ಮಾಡ್ಕೊಂತಾರ. ಉಳ್ಕೋಟ್ ಅಂತಲ್ಲ ನಮ್ ಗ್ರಾಮೀಣ ಪ್ರದೇಶದೊಳಗೆ ಇಚ್ಛಾಶಕ್ತಿಯಿಂದ ಯಾರ ನೋಡಿ ಅಸುಂಡಿ ನೋಡ್ಕೊಂಡ್ಬರ್ರಿ, ಡಿಂಕಲ್ ಕಟ್ಟಿ ನೋಡ್ರಿ. ಇಚ್ಛಾಶಕ್ತಿ ಹಿರಿಯರಿಗೆ ಐತಿ. ಗದಗ ಬಡಿಗರ ಅವಳಿ ನಗರ ಸದಸ್ಯರಿಗೆ ನೀವು ಬರೀ ಶಾಸಕರ ಸದಸ್ಯರಿಗೆಲ್ಲ ಅಂತಂದ್ರೆ ಹಾಕಿಲ್ಲ ಅಂದ್ರೆ ಗದಗ ಬಡಿಗರ ಅವಳಿ ನಗರದ ಪೈಪ್ ಊರಾಗ ಹೇಳ್ತೀನಿ. ಗದಗ ಬಡಿಗರಿಂದ ಗದಗ ಶಾಸಕರ ಒಪ್ಕೊಂತೀನಿ. ಗದಗ ಬಡಿಗರ ಅವಳಿ ನಗರದೊಳಗೆ ನೀರ್ ಪೈಪ್ ಹೊಡೆದು ಯಾರ ಜವಾಬ್ದಾರಿ ಮಾಡ್ಬೇಕು? ನಗರಸಭೆ ಜವಾಬ್ದಾರಿ ಸದಸ್ಯರ ಜವಾಬ್ದಾರಿ ಐತಲ್ಲ. ಪೈಪ್ ಹೊಡಿತಾಗ ಎಲ್ಲಿ ಹೊಡಿತಾವು? ಒಂದು ವರ್ಕ್ ಮಾಡುವ ಹೊತ್ತಾಗ ಸ್ವತಃ ನಗರಸಭಾ ಸದಸ್ಯರು ನಿಂತು ಜವಾಬ್ದಾರಿ ತಗೊಂಡು ಆ ಪೈಪ್ ಸವರೆ ಹಾಕಿದ್ನೋ ಇಲ್ಲೋ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಕತ್ತಾರ ತಗೋಬೇಕಲ್ಲ ಸದಸ್ಯರು. ಈ ಗದಗ ಬಡಿಗರ ಅವಳಿ ನಗರ ಹೆಚ್ಚು ಈಗೂ ನಾ ಹೇಳ್ತೀನಿ ಪ್ರೆಸೆಂಟ್ ಎಷ್ಟು ಪೈಪ್ ಹೊಡೆದ ನಗರಸಭೆ ನೋಡ್ರಿ. ಯಾವ ಮುನ್ಸಿಪಾಲಿಟಿ ಮೆಂಬರ್ ಇಲ್ಲಿವರೆಗೆ ಹೇಳ್ತೀನಿ ನಾನು, ಯಾವ ಮುನ್ಸಿಪಾಲಿಟಿ ಮೆಂಬರ್ ವಾರ್ಡ್ ಪೈಪ್ ಹೊಡ್ಕೊಳ್ಳಿ ಹಾಕ್ಯಾರ ಹೇಳ್ರಿ. ಬರೀ ಅನುದಾನ ಅಂದ್ರೆ ರೋಡ್ ಕಟ್ಟಡ ಮಾಡೋದಲ್ಲ, ಅಭಿವೃದ್ಧಿ ಕೆಲಸ ಮೂಲಕ ಸೌರಕ್ಕೆ ಬರೋದಲ್ಲ. ಪೈಪ್ ಇಚ್ಛಾಶಕ್ತಿ ಪ್ರಥಮ ಆದ್ಯತೆ ನೀರು ಕೊಡಲಿಲ್ಲ.
ನಿಂದ್ರಬೇಕು ಅಲ್ಲಿ. ರೋಡ್ ಕಟ್ರ ಬೀಳದ ಒಂದು ಕೆಲಸ ಎಲ್ಲಿ? ನೀರಲ್ಲಿ ಬರಾಕತ್ತಿಲ್ಲ, ನೀರ ಜಸಕ್ತಿ ಮಾಡ್ರ ಬರೀ ಶಾಸಕರ ಮೇಲೆ ಹಾಕೋದಲ್ಲ. ಶಾಸಕರ ಮೇಲೆ ಹಾಕೋದಲ್ಲ, ಶಾಸಕರ ಜವಾಬ್ದಾರಿಯಿಂದ ತಗೊಂಡು ಗದಗ ಬಟಗೇರಿ ಅವಳಿ ನಗರ ಮುಗಿಸುತ್ತ ಕೆಲಸ ಮಾಡಕತ್ತಾರ. ಕೆಲಸ ಮಾಡತ್ತಾರ. ಇಲ್ಲಿ ಇದ್ದವ್ರು ಶಾಸಕ ಸದಸ್ಯರು ಮಾಡ್ಬೇಕು ನಿಮ್ಮ ಮತ್ತೆ ಅವ್ರ ಇಚ್ಛಾಶಕ್ತಿ ನೀರ್ ಗದಗ ಬಟಗೇರಿ ಬಂದಿಲ್ಲ ಅಂದ್ರೆ ನಾವು ಗದಗ ಬಟಗೇರಿ ನೀರ್ ತಂದು ಕೊಡ್ತೀವಿ, ಅಲ್ಲಿಂದ ಮುಂದೆ ಸಪ್ಲೈ ಆಗ್ಬೇಕಲ್ಲ, ಅದ ಜವಾಬ್ದಾರಿ ನಗರಸಭಾ ಸದಸ್ಯರದು. ಹೌದು, ಬರೀ ಒಳಚರಂಡಿ ಗಟ್ಟರ ತುಂಬದಂದ್ರಲ್ಲ, ಈಗ ಗದಗ ಬಟಗೇರಿ ಅವಳಿ ನಗರದಾಗ ಎಲ್ಲಾ ಸದಸ್ಯರು ಐತಿ ಕೆಲಸ ಮಾಡಕತ್ತಾರ. ನೋಡ್ರಿ ನೋಡ್ರಿ, ಕೋರ್ಟ್ ಕೇಸ್ ಐತಿ ಸೆಕೆಂಡರಿ ಕಮಿಷನರ್ ಅಧಿಕಾರಿಗಳು ಯಾರು ಕೊರತಿಲ್ಲ ಅಂತ ಹೇಳಿ ನೀವು ಹೋಗಿ ಸಭೆ ಕಮಿಷನರ್ ಕೇಳಿ ನೀರಿಗೆ ಯಾವಾಗ ಕೊರತೆ ಮಾಡಿ ಅಂತ ಕೇಳಿ ಗದಗ ಬಟಗೇರಿ ಅವಳಿ ನಗರದಾಗ. ಅಲ್ಲ ಇಲ್ಲೇ ಅದಾರ, ಈಗ ಪ್ರೆಸೆಂಟ್ ಇಲ್ಲೇ ಅದಾರ. ಅವ್ರ ಹೇಳಿದ್ರೆ ನೋಡ್ರಿ, 25 ದಿವಸ ತನ ಆದ್ರೂ ನೀರ್ ಬರ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇದಾರ. ನಾವ್ ಹೇಳೋದಲ್ಲ, ಸಾರ್ವಜನಿಕರು ಕೇಳೋದು. ಸುಳ್ಳಂತೂ ನಾವ್ ಹೇಳಂಗಿಲ್ಲ. 20 ದಿವಸ ಕೆಳಗಂತೂ ನೀರ್ ಬರೋದಿಲ್ಲ. ನಾ ಹೇಳಕತ್ತಿಲ್ಲದ, ನೀವು ಸತ ನಮ್ಮ ಪೌರಾಯುಕ್ತರು ಬಿಟ್ಟೇರಿ, ಎಡಬ್ಲ್ಯೂ ಬಿಟ್ಟೇರಿ, ಎಷ್ಟ್ ದಿನಕ್ಕೊಮ್ಮೆ ನೀರು ಬಿಟ್ರೆ ಪ್ರೆಸೆಂಟ್ ಕೊಡ್ತಾರೆ. ಪೌರಾಯುಕ್ತರು ಎಡಬ್ಲ್ಯೂ ಕೇಳಿ ನೀರು ಕೊಡೋದಲ್ಲ, ಸಾರ್ವಜನಿಕರಿಗೆ ಸಾರ್ವಜನಿಕರಿಗೆ ಕೇಳ್ಬೇಕಲ್ಲ. ಕೊಡ್ತಾರೆ, ಯಾವ ವಾರ್ಡಿ ಎಷ್ಟೇ ದಿನ ಎಷ್ಟು ಎಷ್ಟ್ ಗಂಟೆಗೆ ಬಂದ ಸತ ಕೊಡ್ತಾರೆ. ಇರ್ತೈತ್ ಬಿಡ್ರಿ, ಎಂಟ್ರಿ ಇರ್ತದೆ, ನನಗೂ ಗೊತ್ತಿಲ್ಲ. ಈಗ ನೀವು 20 ದಿವಸ ಸುಳ್ಳು. ಹೌದೌದು, ನಾವ್ ಸತ್ಯ ಹೇಳಾಕತ್ತೀನ್ರಿ. 20 ದಿವಸ 5 ದಿವಸಕ್ಕೆ ನೀರು ಬಂದ್ರೆ ನಾನೊಬ್ಬ ನಗರಸಭಾ ಸದಸ್ಯ ಆಗಿ ನಾನೊಬ್ಬ ನಗರಸಭಾ ಸದಸ್ಯ ಎದುರಿಸ್ತಿರೋ ಸಮಸ್ಯೆ ನಾವ್ ಹೇಳಾಕತ್ತೀವಿ. ನಾನು ಸುಳ್ಳು ಹೇಳಿದೆ, ಅವ್ರು ಕರೆಕ್ಟ್ ಆಗತ್ತ. ನಿಮ್ಮ ದಿನಪತ್ರಿಕೆ ಮೀಡಿಯಾದವ್ರಿಗೆ ಐತಿರಲ್ಲ, ಅವ್ರ ಸತ ನೀವು ಒಂದ್ ಮಾಹಿತಿ ಕೇಳ್ರಿ. ನೀರು ಗದಗ ಬಟಗೇರಿ ಯಾವ ವಾರ್ಡಿಗೆ ಎಷ್ಟ್ ಗಂಟೆಗೆ ಬಿಟ್ರಿ, ಯಾವ ವಾರ್ಡಿಗೆ ಎಷ್ಟು ತಾಸು ಮಾಹಿತಿ ತೋರಲ್ಲ. ಇಲ್ಲ ಕೇಳ್ತಾ ಇದೀವಿ, ಸಾರ್ವಜನಿಕರನ್ನು ಹೇಳ್ತಾ ಇದಾರೆ. ಏನ್ರ ನೀರಿನ ಬಗ್ಗೆ ಹೇಗೈತಿ, ಆಕಾರ ಏನೈತಿ ಅಂತೈತಿ ಅಂತ ಹೇಳಿ ನಾ ಹೇಳಕತ್ತೀನಿ ಸರ್. ನೀವು ಹೇಳೋದು ಕೇಳ್ರಿ, ನಾ ಹೇಳಕತ್ತಿಲ್ಲಲ್ಲ, ನಿಮ್ ಅಧಿಕಾರಿಗಳು ಸುಳ್ಳು ಹೇಳಿದ್ರು ನಾ ಸತ್ಯ ಅವ್ರು ಕೊಡ್ರಿ. ಅವ್ರ ಹತ್ತೆ ನಾ ಅಧಿಕಾರಿ ತಪ್ಪು ಮಾಹಿತಿ ಕೊಡ್ರೆ ಅವ್ರು ಸಸ್ಪೆಂಡ್ ಹಾಕಾರ. ಅಲ್ಲ ಈಗ ಇಲ್ಲ ಸದಸ್ಯರಾದಾರಲ್ಲ ಇಲ್ಲ 5 ದಿವಸಕ್ಕೆ ನೀರು ಗದಗ ಬಟಗೇರಿ ಬರ್ತಿಲ್ಲ ಅಂತ ದಾಖಲೆ ಕೊಡ್ತೀನಿ ನಿಮ್ಗೆ. 5 ದಿವಸಕ್ಕೆ ಬಂದು ನಮ್ದು ಚಾಲೆಂಜ್ ಈಗ ಇಲ್ಲ ಸದಸ್ಯರ ನೀವೇನ್ ಹೇಳಿದ್ರಿ, ಈಗ ಸದಸ್ಯರು ಹಿಂಗ ಉತ್ಸಾಹದಿಂದ ಕೆಲಸ ಮಾಡ್ಬೇಕು ಅಂತಂದೇಳಿ, ಈಗ ಉತ್ಸವದಿಂದ ಹೋದ್ರೆ ಹೇಳ್ತಾ ಇದಾರೆ ನೀರ್ ಬರ್ತಾ ಇಲ್ಲ ಅಂತಂದೇಳಿ. ನಗರ ಪೌರಾಯುಕ್ತರಿಗೆ ನಮ್ ಎಡಬ್ಲ್ಯೂ ಕರೀರಿ, ಅವ್ರ ಮಾಹಿತಿ ತಗೋರಿ, ತೋಡ್ಕೊಡ್ರಿ. ನಮ್ ಡಿಬೇಟ್ ಮುಗಿದಿಂದ ಅವ್ರ ಕಡೆ ಮಾಹಿತಿ ತಗೋರಿ. ಯಾವ ದಿವಸ ಯಾವ ತಾರೀಕಿಗೆ ಎಷ್ಟು ವಾರ್ಡ್ಗೆ ಯಾವ ಭಾಗಕ್ಕೆ ನೀರು ತಗೋರಲ್ಲ, ನಿಮ್ ಪ್ರೆಸೆಂಟ್ ಗೊತ್ತಾಗತ್ತೆ. ಸುಳ್ಳು ಹೇಳಕ್ಕಾಗಿಲ್ಲ. ನಗರಸಭಾ ಸದಸ್ಯ ನೋಡ್ರಿ, ಗದಗ ಬಟಗೇರಿ ಅವಳಿಂದ ಸತ್ಯ ಹಾಕಿ ಸಮಸ್ಯೆ ಇಲ್ಲ. 20 ದಿವಸ ಬಂದ 20 ದಿವಸಕ್ಕೆ ಅಂತ ಹೇಳ್ತೀವಿ, 5 ದಿವಸ ಬಂದ 5 ದಿವಸಕ್ಕೆ ಅಂತ ಹೇಳ್ತೀವಿ. ನಿಮ್ಮ 5 ದಿವಸಕ್ಕೊಂದ್ ಬರ್ತಂತ ಬಂದೈತಿ 5 ದಿವಸಕ್ಕೆ. ತಾಂತ್ರಿಕ ತೊಂದರೆಯಿಂದ ಹೋಗಿರ್ಬೇಕು 20 ದಿವಸಕ್ಕೆ ಇಲ್ಲ ನಂಗಿಲ್ಲ. ಇಲ್ಲ ನಂಗಿಲ್ಲ, ತಾಂತ್ರಿಕ ದೇಶದಿಂದ 20 ದಿವಸಕ್ಕೆ ಹೋಗಿರ್ಬೇಕು, 10 ದಿವಸಕ್ಕೆ ಹೋಗ್ಬೇಕು, 15 ದಿವಸಕ್ಕೆ ಹೋಗ್ಬೇಕು, 20 ದಿವಸಕ್ಕೆ ಹೋಗ್ಬೇಕು. ಯಾವಾಗ ಪೈಪ್ ಹೋಗತಿ ಅದು 20 ದಿವಸಕ್ಕೆ ಹೋಗೈತಿ. ಯಾವಾಗ ಸಮಸ್ಯೆ ನೋಡಿ ಇನ್ನೊಂದು ಹೇಳ್ಬಿಡ್ತೀನಿ ನೋಡಿ, ಗದಗ ಬಟಗೇರಿ ಅವಳಿ ನಗರದ ನೀರಿನ ಸಮಸ್ಯೆ ಕೆಡಿಸ್ಬೇಕಂತಂದು ಪೈಪ್ ಕಲ್ಲ ಹಾಕ್ಯಾರ. ಪೈಪ್ ಸುತ್ತ ಈ ನಮ್ ಗದಗ ಬಟಗೇರಿ ಅವಳಿ ನಗರ ಪೈಪ್ ಬರ್ತಲ್ಲ ಕಲ್ ಹಾಕ್ಯಾರ. ನಮ್ ಎಡಬ್ಲ್ಯೂ ಹತ್ರ ಕಲ್ಲು ವಿತ್ ಫೋಟೋ ಹಿಡಿಯೋದು ನೋಡ್ರಿ. ಹೌದ್ರಾ ಏನ್ರ ಸದಸ್ಯರೇ ಇದಕ್ಕೆ ಪೈಪ್ ಕಲ್ಲು ಹಾಕ್ತಾರೆ ಅಂತ ನೋಡ್ರಿ. ನೀವು ಪೈಪ್ ಕಲ್ಲು ಹಾಕ್ಯಾರ, ಯಾಕಂದ್ರೆ ಯಾರು ಸೂಕ್ತ ತನಿಖೆ ಮಾಡಿ ಕ್ರಮ ತಗೋರಿ. ನಮ್ದೇನು ಅಭ್ಯಂತರ ಇಲ್ಲ. ಕರೆಕ್ಟ್, ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ. ಅಲ್ರಿ, ಯಾವ ಕೆಟ್ಟ ಕೆಲಸ ಮಾಡ್ಯಾನ ಅವ್ನು ಅನುಭವಿಸ್ತಾನ. ಆದ್ರೆ ಅದನ್ನ ತ್ವರಿತವಾಗಿ ಕಂಡು ಹಿಡಿದು ಶಿಕ್ಷೆ ಕೊಡುವಂತ ಕೆಲಸ, ನೀರಿಗೆ ತೊಂದ್ರೆ ಮಾಡ್ಯಾನಂದ್ರೆ ದೇವ್ರನ್ನು ಕಾಪಾಡುದಿಲ್ಲ, ಅವರು ಕಾಪಾಡಂಗಿಲ್ಲ. ನಾವ್ ಹೇಳೋದೇನ, ನೀರಿನ ವಿಷಯದೊಳಗ ರಾಜಕೀಯ ಬೆರೆಸೋದು ನಮಗೂ ಇಚ್ಛಾ ಇಲ್ಲ. ಸಾರ್ವಜನಿಕರದು ಮೂಲಭೂತ ಸೌಕರ್ಯ, ಮೂಲಭೂತ ಇದು ಒಂದು ದೊಡ್ಡ ಸಮಸ್ಯೆ. 40 ವರ್ಷದಿಂದ ನಾವು ಇವತ್ತು ಜನರು ಶಾಪ ತಗೊಳಕತ್ತೀವಿ. ಅದಕ್ಕೆ ಇದ್ರೊಳಗೆ ಪಕ್ಷ ಮಾಡೋದು ನನಗೆ ಅವಶ್ಯಕತೆ ಇಲ್ಲ. ನಾವು ಪಕ್ಷ ಇದು ಮಾಡುದು ಇದ್ರೊಳಗೆ ನಾವು ಎಂದೆಂದೂ ಮಾಡಿಲ್ಲ, ನಾವು ಮಾಡುದಿಲ್ಲ. ನಗರಸಭೆ ಸದಸ್ಯರು 35 ಮಂದಿ ಕೆಲಸ ಮಾಡಂಗಿಲ್ಲ ಅಂತ ಹೇಳ್ತಾರ ಅವರು. ವಾರ್ಡ್ ಒಳಗ ಸದಸ್ಯರು ಕೆಲಸ ಮಾಡದೇ ಇದ್ರ ಕೆಲಸ ಹಾಕಿದ್ವಲ್ರಿ. ಇವತ್ತು ನೀರ್ ಇಲ್ದಾಗ ಹೋಗಿ ಟ್ಯಾಂಕರ್ ತಗೊಂಡೋಗಿ ನೀರ್ ಕೊಡ್ತಾರ, ಯುಜಿಡಿ ಕಟ್ಟದಾಗ ಹೋಗಿ ನಿಂತು ಕೆಲಸ ಮಾಡಿಸ್ತಾರ, ಮುಂಜಾನೆ ಗಟರ್ ಸ್ವಚ್ಛ ಮಾಡಿಸ್ತಾರ. ನೀವು ನಗರಸಭಾ ಸದಸ್ಯರು ಮತ್ತೆ ಅವ್ರು 17 ಜನನು ಕೆಲಸ ಮಾಡಂಗಿಲ್ಲ, 35 ಜನನು ಮಾಡಂಗಿಲ್ಲ ಅಂತ ಆಪಾದನೆ ಮಾಡತ್ತಾರ ಮಂಡಳಿ ಅವರು. ನೀವು ಹೇಳೋ 35 ಜನನು ಕೆಲಸ ಮಾಡಕತ್ತಾರ. ಶಾಸಕರ ಇಚ್ಛೆ ನಾ ಹಂಗ ಹೇಳಿಲ್ರಿ. ನಮ್ ವಾದ ಅಲ್ರಿ, ನೀವ್ ಹೆಂಗ್ ವಾದ ಇಟ್ಟಿರಿ, ನಾವ್ ಅದನ್ನ ಮಾಡಿ ನಮ್ದು ವಾದ ರೀ ಅಲ್ರಿ. ಅವ್ರ ಹೆಂಗ್ ವಾದ, ನಮ್ದು ವಾದ ಅಲ್ರಿ. ಅದು ಮುತ್ತಿನಪೇಟೆ ಗದಗ ಬಟಗೇರಿಗೆ ನೀರ್ ತಂದವರು ಯಾರು ತುಂಬದ ನೀರ್ ತಂದಿದ್ರು ಮಾನ್ಯ CS ಮುತ್ತಿನಪೇಟೆ ಮಠ ಏನ್ ತಗೊಂಡ್ ನೋಡ್ರಿ. ರೆಕಾರ್ಡ್ ಇವ್ರು ಹೇಳಿದಾಗ ರೆಕಾರ್ಡ್ಸ್ ತಗೊಂಡ್ ನೋಡ್ರಿ. ನೋಡ್ರಿ, ನಾನು ಇದು ವಾದ ಮಾಡಂಗಿಲ್ಲ. CS ಮುತ್ತಿನಪೇಟೆ ಮಠರು ತುಂಬದ ನೀರ್ ತಂದಾರ, ಅದನ್ನ ನೀವು ದಾಖಲೆ ತೆಗಿರಲ್ಲ, ದಾಖಲೆ ತಗೊಂಡ್ ನೋಡ್ರಿ. ಏನ್ ತಗೊಂಡ್ ನೋಡ್ರಲ್ಲ, ನಾವೇನ್ ವಾದ ಮಾಡಂಗಿಲ್ಲ ಅದ್ರಾಗ.
ದಾಖಲೆ ತಗದ್ ನೋಡ್ರಿ ದಾಖಲೆ ತಗೊಂಡ್ ನೋಡ್ರಿ ಅಂತ ಹೇಳ್ತಿಲ್ಲ. ಹೇಳ್ರಲ್ಲ ಬೀರೂರ್ ಇದ್ದಾಗ ಹೇಳ್ತಾರೆ ಅವ್ರು, ಇವ್ ಬೀರೂರ್ ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರ ಕೆಲಸ ಮಾಡ್ಯಾರ್ರಿ, ಶಾಸಕರ ಕೆಲಸ ಮಾಡ್ಯಾರ. ರಿಂಗ್ ರೋಡ್ ತಂದಾರ, ಎಲ್ಲಾ ಭವನ ತಗೊಂಬಂದಾರ, ಸಂಸ್ಕೃತಿ ಭವನ ಅವೆಲ್ಲಾ ನಿಂತಿದ್ವು ಬಿದಿರೂರ್ ಕಾಲ್ದಾನು, ಇವೆಲ್ಲಾ ನಿಂತಿದ್ವು ಅವ್ರ ಕಾಲ್ದಾನು. ಮುದ್ದಿಪೇಟೆರು ಸಿಸಿ ಪಾಪ ಎಲ್ಲ ಇವರ ಮಾಡಿರ ಏನು ಪಾಪ ನಾವ್ ಮಾಡಿದ್ ಮಾಡಿವಿ ಅಂತ ಹೇಳಿ, ಎಲ್ಲ ಇವರ ಮಾಡ್ಬಿಟ್ರ. ನಾವ್ ಮಾಡಿದ್ ನೀವು ಮಾಡಿದ್ ಹೆಂಗ್ ಹೇಳಿ ನಾವ್ ಮಾಡಿದ್ ಮಾಡಿವಿ ಅಂತ ಹೇಳಿ ತಪ್ಪೇನ್ ಹೇಳಿವಿ. ಅಲ್ಲಿ ಜನರಿಗೂ ಗೊತ್ತೈತ್ರಿ ಯಾರ ಏನ್ ಮಾಡ್ಯಾರ ಇರ್ಲಿ. ಅದಕ್ಕೆ ಜನರು ಗೊತ್ತಿದ್ದಾರೆ ನಮ್ ನೋಡ್ರಿ ಗೆಲುವು ಸೋಲು ಆಮೇಲೆ ಕೆಲಸ ನೋಡ್ರಿ ನೋಡ್ರಿ ಅಪ್ಪ ನೀವ್ ಗೆದ್ದಿದ್ದಕ್ಕೆ ಶುಭಾಶಯಗಳು. ನಾವೇನ್ ಅನ್ನಕತ್ತಿಲ್ಲ, ಮಂದಿ ಈಗ ಜವಾಬ್ದಾರಿ ಸ್ಥಾನದಾಗ ಅದೀರಿ, ಅದಕ್ಕೆ ನಿಮ್ಮನ್ನ ಕೇಳಾಕತ್ತೀವಿ ನಾವು. ಇರ್ಲಿ ಹೌದ್ರಿ ಆರಿಸಿ ಬಂದಿರ ಕೆಲಸಗಳನ್ನ ಆಗಿಲ್ಲ ನೀವು ಗದಗಬೆಟಗೆರೆ ಅಂದ್ರಿ. ಹೌದು ಮತ್ತೆ ಅಸಕ್ತಿ ಯಾರು ಮಾಡ್ಬೇಕು? ಶಾಸಕರು ನಾವೆಲ್ಲಿ ಅಭಿವೃದ್ಧಿ ಆಗಿಲ್ಲ ಅಂತ ವಾದ ಮಾಡಿಲ್ಲ. ನೋಡಿ ಹುಡ್ತಾ ಅಂದ್ರಿ. ನಾವೆಲ್ಲರೂ ಅಭಿವೃದ್ಧಿ ಆಗಿಲ್ಲ ಅಂತ ವಾದ ಮಾಡಿದೇನ್ರಿ? ಇಲ್ರಿ, ಎಲ್ಲಿ ವಾದ ಮಾಡಿಲ್ಲ ನಾನು. ಅಭಿವೃದ್ಧಿ ಮಾಡೋಣ ಅಂತಂದೇಳಿ ಅಭಿವೃದ್ಧಿ ಕೂಡಿ ಮಾಡೋಣ ಅಂತ ಹೇಳಿ ನಾ ಎಲ್ಲಿ ನಿಮ್ಗೆ ಕೂಡಿ ನಮ್ಮನ್ನು ಕರ್ಕೋರಿಪ್ಪ ಅಭಿವೃದ್ಧಿ ಮಾಡೋದ್ರೊಳಗ ಪಕ್ಷ ಮಾಡಬೇಡ್ರಿ, ಅದಕ್ಕೆ ನೀವೇನಂದ್ರಿ ಅಭಿವೃದ್ಧಿ ಕೆಲಸಗಳ ಪಕ್ಷ ಮಾಡಬೇಡ್ರಿ, ಆಗ್ಬೇಕು ಆಗಾಗತ್ತಿಲ್ಲ ಅಂತ ಹೇಳಿದ್ರಿ. ಹೌದು ಆಗಾತಿಲ್ಲ. ಮತ್ತೆ ಹುಡುಕು ಯಾರಿಗೆ ಬರ್ತೈತಿ? 35 ವಾರ್ಡ್ನರ್ಗಳು ಸಂಬಂಧಪಡುತ್ತ ಸದಸ್ಯರಿಗೂ ಕೂಡ ಅವ್ರಿಗೆ. ಈಗ ನೀವ್ ಹೇಳ್ದಂಗ ಸದಸ್ಯರು ಕೂಡ ವರ್ಕ್ ಮಾಡಾತೀವಿ ನಾವು ಅಂತಂದ್ ಹೇಳ್ತಾರ. ಎಲ್ಲಾ ಶಾಸಕರು ಮಾಡಕತ್ತ ನಗರಸಭಾ ಸದಸ್ಯರು ನಾ ಎಲ್ಲ ಎಲ್ಲಿ ಶಾಸಕರು ಮಾಡಂತ ಹೇಳಿದ್ರಿ? ಒಂದು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಅಷ್ಟ ಮಾತಾಡಿದ್ ಗದಗಬೆಟಗೆರೆ ಕುಳಿನವರು ಸಾವಿರ ಎಷ್ಟು ಮೀಟಿಂಗ್ ಮಾಡ್ರ ಏನ್ ಮಾಡ್ರ ಸರ್ಕಾರ ಮಾಡ್ರ ಎಷ್ಟು ಯಾರನ್ನ ಕರ್ಕೊಂಡ್ ಮಾಡ್ಯಾರ್ರಿ? ಸದಸ್ಯರು ಕೇಳ ಇಲ್ಲ ನಮ್ಮನ್ನಂತೂ ಕರ್ದಿಲ್ ಬಿಡ್ರಿ. ನಿಮ್ ಸದಸ್ಯರು ಕರೆದಿಲ್ಲ ನಾವೇ ಮಾಡ್ತೀವಿ. ನಮ್ಮಂತ ನೋಡ್ರಿ ನಾವ್ ಸದಸ್ಯರಲ್ಲ ಊರಿಗೆ ಹಂಗ ಇವ್ರು ಹೇಳುದು ಹೆಂಗ ಅಲ್ಲಿ ಹೆಂಗ ನೀವೇ ಹೇಳ್ರಿ, ಕಾಂಗ್ರೆಸ್ ಸದಸ್ಯರು ಕೇಳಿ ನೀವೇ ಹೇಳ್ರಿ. ಇಲ್ಲ ಇಲ್ಲ ಪಾರ್ಟಿ ಮಾಡ್ಬೋದಾ ಇದ್ರಾಗ? ನೀವ್ ನಾವ್ ಯಾರು ಪಾರ್ಟಿ ಮಾಡಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ. ಈಗ ಜನರದ್ದು ಏನ್ರಪ್ಪ ಅಂದ್ರೆ ಒಂದ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಅಲ್ಲಿ ಗದಗ ಬೆಟಗೇರಿ ಅವಳಿ ನಗರ ಅಭಿವೃದ್ಧಿ ಅಲ್ಲಿ ಅನ್ನೋದು ಒಂದ. ಹೌದು, ಯಾರಾದ್ರೂ ಮಾಡ್ಲಿ ಅಭಿವೃದ್ಧಿ. ಹಾ ಹೇಳಿ. ಗದಗಬೆಟಗೇರಿ ಅವಳಿ ನಗರಕ್ಕೆ ಎಷ್ಟು ಸಲ ಪ್ರಶಸ್ತಿ ಸಿಕ್ಕಿದ್ ನೋಡ್ರಿ. ಹ್ಮ್ ಗದಗಬೆಟಗೇರಿ ಅವಳಿ ನಗರಕ್ಕೆ ಪ್ರಥಮ ಸ್ಥಾನ ಎಷ್ಟು ಬರ್ತೈತಿ ನೋಡ್ರಿ. ಇತಿಹಾಸ ಐತಿ, ರೆಕಾರ್ಡ್ ಐತಿ. ಅಲ್ಲ ಐತ್ ರಿಕಾರ್ಡ್ಸ್ ತೆಗಿರಿ, ದಾಖಲೆಗಳು ತೆಗಿರಿ. ಪ್ರಥಮ ಸ್ಥಾನದಲ್ಲಿ ಗದಗಬೆಟಗೇರಿ ಎಷ್ಟು ಸಲ ಬಂದೈತಿ ಕೇಳ್ರಿ. ನಮ್ಮ ರಾಜ್ಯ ಮಟ್ಟ ರಾಷ್ಟ್ರೀಯ ಮಟ್ಟ ಕೂಡ ಹೋಗಿಲ್ಲ. ಗದಗಬೆಟಗೇರಿ ನಗರಸಭೆ ಆಗೈತಿ, ಗದಗ ಜಿಲ್ಲಾ ಹೋಗೈತಿ. ನೀವು ಸಾಕ್ಷಿ ದಾಖಲೆಗಳದು ನಾವೇನ ಹೇಳೋದಕ್ಕಾಗಲ್ಲ, ಸುಳ್ಳು ಹೇಳೋದು ದಾರಿ ನಿಲ್ಲಂಗಿಲ್ಲ. ಗದಗಬೆಟಗೇರಿ ಅವಳಿ ನಗರ ದೇಶದಾಗ ರಾಜ್ಯದಾಗ ಮಾಡೈತಿ. ನಾ ಹೇಳ್ತೀನಿ ಕೇಳ್ರಿ, ನೀವು ಕುಡಿ ನೀರಿನ ಬಗ್ಗೆ ಹೆಚ್ಚಿಗೆ ಪಡ್ಲಿ ಅವ್ರು ಏನ್ ಮಾಡ್ಯಾರ ಅಂತಂದ ದಾಖಲೆಗಳು ದಾಖಲೆಗಳು ನೋಡ್ರಲ್ಲ. ಸುಳ್ಳು ಹೇಳೋದಕ್ಕೆ ನಾ ಸುಳ್ಳು ತಪ್ಪಿಸ್ಕೊಳಕ್ಕೆ ಏನ್ ದಾರಿಲ್ಲ. ಮಂದಾಲಿ ಅವ್ರು ಹೇಳ್ದಂಗ ದಾಖಲೆ ಅವ್ರು ಮಾಡಿದ್ದಕ್ಕೂ ಇದಾವು, ಇವ್ರು ಮಾಡಿದ್ದಕ್ಕೂ ಅದಾವು. ಅವ್ರಂತ ಖುಷಿಯಾಗಿ ಇವ್ರು ಮಂದಾಲಿ ಅವ್ರು ಹೇಳ್ದಂಗನ ಅಧಿಕಾರಿಗಳನ್ನ ಕಡೆ ಹೋಗಿ ಕೇಳಿ ನೀವು ಮಾಹಿತಿ ತಗೊಂಡ್ರಂದ್ರ ಯಾರು ಏನ್ ಗೊತ್ತಾಗತ್ತ. ನೋಡ್ರಿ ಎಚ್ ಕೆ ಪಾಟೀಲ್ ಮಾಡಿಲ್ಲ ಅಂತ ನಾವ್ ಎಲ್ಲಿ ವಾದ ಮಾಡಿಲ್ಲ, ನಾವೆಲ್ಲರೂ ಇಲ್ಲಿ ಕುಂತಾಗ ವಾದ ಮಾಡಿಲ್ಲ. ಇಲ್ಲ ವಾದ ಮಾಡಿಲ್ಲ. ಕರ್ಕೊಂಡ್ ಕೆಲಸ ಮಾಡ್ರಿ, ನಮ್ ಕೆಲಸ ನಾವು ವಾದ. ಅವ್ರು ಮಾಡಿಲ್ಲ ಇದನ್ ಮಾಡಿಲ್ಲ, ನೀರಿಗೆ ಅವ್ರು ಶ್ರಮ ಹಾಕ್ಯಾರ, ಶ್ರಮ ಹಾಕಿಲ್ಲ ಅಂತ ನಾವ್ ಯಾವಾಗ ಹೇಳಕತ್ತೀವಿ. ಆದ್ರೆ ಇನ್ನೂ ವ್ಯವಸ್ಥೆ ಸರಿ ಆಗ್ತಿಲ್ಲ ಅನ್ನೋ ಕೊರಗು ನಮಗೆ, ಕೊರಗು ಅಷ್ಟೇ. ನೀವು ಮಾಡಕತ್ತಿಲ್ಲ, ಎಫರ್ಟ್ ಹಾಕಿಲ್ಲ, ದುಡ್ಡು ಸಿಕ್ಕಾಪಟ್ಟೆ ದುಡ್ಡು ಪೋಲ್ ಆಗತೈತಿ ನೀರಿನ ವ್ಯವಸ್ಥೆ ಸಂಬಂಧ. ಅದು ನಮಗ್ ಧೂಮ್ ಐತಿ. ಗದಗ ಬೆಟಗೇರಿ ನಗರದ ಟ್ಯಾಕ್ಸ್ ಏನೈತಲ್ಲ, ಆ ನೀರಿನ ನೆವದೊಳಗ ಇವ್ರು ಹೇಳಿದ್ರಲ್ಲ, ಇವ್ ನಗರದ ಪೈಪ್ ಹೊಡಿತಾವ, ಅಲ್ಲಿ ಪೈಪ್ ಹೊಡಿತಾವ, ಆ ಪೈಪ್ ರಿಪೇರ್ ಮಾಡೋದ್ರೊಳಗ ದುಡ್ಡು ಹೊಂಟೈತಿ ನಮ್ದು. ಅದನ್ನ ಮೇಲೆ ಕಾಳಜಿ ಐತಿ. ಅದಕ್ಕೆ ಶಾಸಕರು ಒಳ್ಳೆ ಕೆಲಸ ಮಾಡ್ಲಿ ಅನ್ನೋ ಆಸೆ ನಮ್ದು ಐತಿ. ನಮ್ಮನ್ನೆಲ್ಲಾ ಕರ್ಕೊಂಡು ಗದಗಿನ ನೀರಿನ ಸಮಸ್ಯೆನ ಆದಷ್ಟು ಜಲ್ದಿ ಬಗೆಹರಿಸ್ಲಿ ಆ ಶಾಸಕರಲ್ಲಿ ನಮ್ದೊಂದು ಮನವಿ ಐತಿ. ನೋಡ್ರಿ, ಶಾಸಕರು ಇಚ್ಛಾಶಕ್ತಿಯಿಂದ ಗದಗಬೆಟಗೇರಿ ಅವಳಿ ನಗರಕ್ಕ ಹಂಗಂತೀರಿ ಸರ್. ನಾನು ವೈಯಕ್ತಿಕ ತುಂಗಭದ್ರದಿಂದ ಭೀಷ್ಮಿಕೆರೆಗೆ ನೀರ್ ತಂದ್ರ ಕಾಲುವೆ ಮುಖಾಂತರ. ಅವ್ರ ಇಚ್ಛಾಶಕ್ತಿ ಇಲ್ಲ ಮತ್ತೆ ನೆಟ್ ತುಂಬಿಸ್ತಿದ್ರು. ಇಲ್ಲ ಈಗ ಕರೆಕ್ಟ್ ಅಲ್ಲ, ಅವ್ರ ಇಚ್ಛಾಶಕ್ತಿ ನಾವ್ ಮಾಡಿಲ್ಲ ಅಂತ ಎಲ್ಲಿ ಹೇಳಕತ್ತಿಲ್ಲ. ಈಗ ಅವ್ರಾದ್ರೂ ವಾದ ಏನು, ನಮ್ಮ ಶಾಸಕರಾದಂತ ಎಚ್ ಕೆ ಪಾಟೀಲ್ರು ಅಭಿವೃದ್ಧಿಗೋಸ್ಕರ ಬಾಳ ಪಣ ತೊಟ್ಟಾರ. ಆದ್ರ ನಮ್ ಜೊತೆಗೂಡಿ ನಮ್ಗನ್ನು ಕರ್ಕೊಂಡು ಅಭಿವೃದ್ಧಿ ಮಾಡ್ಲಿ ಅನ್ನೋದು ಅವ್ರ ಒಂದೇ. ನೀರಿನ ವಿಷಯದಾಗ ಮೂಲಭೂತ ಸೌಕರ್ಯ ಅಭಿವೃದ್ಧಿ ರಾಜಕಾರಣ ಮಾಡಕ್ಕೆ ಇಚ್ಛಾಶಕ್ತಿ ಇಲ್ಲ, ಇಲ್ಲ ಅವಶ್ಯಕತೆನೂ ಇಲ್ಲ ಅವ್ರಿಗೆ. ಅವ್ರೇನ್ ಅವ್ರಿಗೆ ಅಭಿವೃದ್ಧಿ ಕೆಲಸ ಆಗ್ಬೇಕೈತಿ ನಮ್ ಜಿಲ್ಲೆ ಆಗ್ಬೇಕಾಗಿದೆ, ಅದು ಬೇಕು. ಅವ್ರು ಯಾವಾಗ ಹೇಳ್ತಾರಲ್ಲ ಎಚ್ ಕೆ ಪಾಟೀಲ್ ಅವ್ರು ಅನಿಲ್ ಅವ್ರನ್ನ ಕರ್ಕೊಂಡ್ ಮಾಡಿಲ್ಲ, ನಾನು ಕರ್ಕೊಂಡ್ ಮಾಡಿಲ್ಲ ನಂಗಿಲ್ಲ. ಅನಿಲ್ ಅಬ್ಬಿಗರ್ ಕರ್ಕೊಂಡ್ ಮಾಡ್ರಿ ಅಂತ ಹೇಳಿಲ್ಲ. 35 ನಗರಸಭಾ ಸದಸ್ಯರು, ಈ 35 ವಾರ್ಡ್ಗೆ ಯಾರೇ ವಾರ್ಡ್ ನೋಡ್ಕೊಂತಕ್ಕದ ಆ ಸದಸ್ಯರು ಕರ್ಕೊಂಡು ಅಲ್ಲಿ ಸಮಸ್ಯೆನ ನಾವು ಆಡಳಿಸಿದಾಗ ಮಾತ್ರ ಇದು ನೀವೇನ್ ಪೈಪ್ ಹೊಡೆದಿದ್ದ ಸಮಸ್ಯೆ ಹೇಳಿದ್ರಲ್ಲ, ಆ ನಗರಸಭೆ ಒಳಗ ನಾವು ಅನುಭವಿಸ್ತಾ ಇರೋದು ನಮ್ಮ ಸಂಕಟ, ನಮ್ಮ ನಮಗ್ ಗೊತ್ತು. ಆಡಳಿತ ಅಧಿಕಾರಿ ಆಗಲ್ಲಿ ಹೇಳಿದೆ ನಿಮ್ಗೆ, ಒಂದ್ 10,000 ರೂಪಾಯಿ ಬಿಲ್ ನಾ ಏನಾರ ಒಂದು ಪೈಪ್ಲೈನ್ ಹೊಡೆದೈತಿ, ಮೋಟರ್ ರಿಪೇರಿ ಮಾಡಿಸ್ಬೇಕಂತಂದ್ರ ಜಿಲ್ಲಾಧಿಕಾರಿಗಳ ಒಪ್ಪಿಗೆ ಬೇಕು ನಮ್ಗ. ಅವಾಗ ಹೋಗಿ ಶಾಸಕರನ್ನ ಕೇಳಕ್ ಆಗಂಗಿಲ್ಲ ನಾವು.
ಅಲ್ಲಿ ಕಮಿಷನರ್ ಅದಾರ, ಜಿಲ್ಲಾಧಿಕಾರಿ ಅದಾರ, AW ಅದಾರ. ಅವ್ರು ಏನ್ ಹೇಳಿದ್ರಲ್ಲ ಆ AW ಅವ್ರ ಹತ್ರ ಅವ್ರು ಹೋದ್ರ ಸ್ಟಾಫನ್ ಕೊರತಿ, ಸ್ಟಾಫ್ ಒಂದ್ ಮೋಟ್ರಿ ಎತ್ಕೊಂಡ್ರು 1 ತಿಂಗಳು 2 ತಿಂಗಳು ಅದ್ರ ತಂದು ಮೋಟ್ರಿ ಇಳಿಸಂಗಿಲ್ಲ. ನೀರಿನ ಕೊರತಿ ಬೋರ್ಲಿದ್ದ ಇಲ್ಲ, ನಾವು ಒಪ್ತೀವಿ. ಸಾವಿರ ಗಟ್ಲೆ ಬೋರ್ ಅದಾವು, ಬೋರ್ ಹೊಡೆದಾರ, ಸರ್ಕಾರದಿಂದ ಅಂದಾನ್ ತಂದಾರ, ಸ್ಕೇರ್ಸಿಟಿ ಬೋರ್ ಹೊಡೆದಿವಿ, ಎಲ್ಲಾ ಮಾಡಿದ್ವಿ. ನೀರ್ ಕೊಡ್ಬೇಕಲ್ಲ ಜನರಿಗೆ. ಆ ನೀರ್ ಮೋಟ್ರ್ ಕೆಟ್ಟಾಗ 8 ದಿವಸ ಮೋಟ್ರ್ ಕೆಟ್ರ ನಳ ಬರಾದಾಗ ಬೋರ್ ನಮ್ಗೆ ಅನುಕೂಲ ಆಕೈತಿ. ಇಂತ ಎಲ್ಲ ವ್ಯವಸ್ಥೆಗಳನ್ನ ಸರಿಪಡಿಸುವಂತ ವ್ಯವಸ್ಥೆ ಇದಕ್ಕೆ ಬಹಳಷ್ಟು ಅಧಿಕಾರಿಗಳಿಗೆ ಇನ್ನೂ ಮುತುವರ್ಜಿ ವಹಿಸಿ ಹೇಳುವಂತ ಕೆಲಸ ಶಾಸಕರಿಂದ ಆಗ್ಲಿ, ಜಿಲ್ಲಾಡಳಿತದಿಂದ ಆಗ್ಲಿ ಅನ್ನೋ ನಮ್ದು ಆಶೆ ಐತಿ. ಅದಕ್ಕೆ ರೈತರ ಆಸೆ ಅದು ಶೀಘ್ರದಲ್ಲಿ ಆಕೈತಿ. ಇಚ್ಛಾಶಕ್ತಿ ಗದಗಬೆಟಗೇರಿಗೆ ನೀರಿನ ಬಗ್ಗೆ ಈ ಗದಗಬೆಟಗೇರಿಗಿಂತ ಹೆಚ್ಚು ಬೆಂಗಳೂರಲ್ಲಿ ಸಂಬಂಧಪಟ್ಟ ಇಲಾಖೆ ಮಿನಿಸ್ಟರ್ ಇಲಾಖೆ ಸಚಿವರಿಗೆ ಅಧಿಕಾರಿಗಳಿಗೆ ಸತತವಾಗಿ ಗದಗ ಜಿಲ್ಲೆಯ ಬಗ್ಗೆ ಅಭಿವೃದ್ಧಿ ಬಗ್ಗೆ ನೀರಿನ ಬಗ್ಗೆ ಸತತವಾಗಿ ಸಭೆ ಮಾಡಾಕ್ತಾರೆ. ತಾಂತ್ರಿಕ ಸಮಸ್ಯೆಗಳಿಂದ ಪೂರ್ವ ಸಮಸ್ಯೆ ಆಗತ್ತೆ ಹೊರತು ಚೆಕ್ ಪಟ್ಟು ಆಸಕ್ತಿ ತಗೊಂಡು ಎಷ್ಟು ಮಾಡ್ಬೇಕು ಅದು ಡಬಲ್ ಮಾಡ್ತಾರ. ಅವ್ರ ತಲೆಗಿರೋದು ಗದಗಬೆಟಗೇರಿ ಅವಳಿ ನಗರದ ಕೊಡ್ಬೇಕು ನೀರು ಅನ್ನೋದು ಬಹಳ ಇಚ್ಛಾಶಕ್ತಿ ಐತಿ. ಪ್ರಥಮ ಆದ್ಯತೆ ನೀರ್ ಐತೆ ಅವ್ರದ್ದು. ಇಚ್ಛಾಶಕ್ತಿ ತಾಂತ್ರಿಕ ಸಮಸ್ಯೆಗಳು ಬರ್ತಾವು. ಅಧಿಕಾರಿಗಳು ನಾವೊಂದ್ ಮಾಡ್ಬೇಕಂತ ಅಧಿಕಾರಿಗಳು ಒಂದ್ ಮಾಡ್ಬೇಕಂತಾರ. ಸರಿಯಾಗಿ ಆಕೈತಿ, ಸರಿ ಮಾಡ್ತಾರ. HK ಪಾಟೀಲ್ ಸಿಗ್ಗದಲ್ಲಿ HK ಪಾಟೀಲ್ ಸಾಹೇಬ್ರು ಏನ್ ಕನಸೈತಿ ಗದಗಬೆಟಗೇರಿ ಅವಳಿ ನಗರಕ್ಕೆ ಪ್ರತಿದಿನ ಐತಿ 24x7 ಕೂಡಿಸ್ಬೇಕಂತ ನೀರ್ ಇರ್ತದೆ ಅವ್ರಿಗೆ. ಅದ್ರ ಇಚ್ಛಾಶಕ್ತಿ ಲಗುನ ಮಾಡ್ತಾರ. ಆ ಇಚ್ಛಾಶಕ್ತಿ ಅದೇ ಸಾರ್ವಜನಿಕರದೇ ಒಂದು ಕನಸು ನನಸ ಆಗ್ಲಿ. ಅಶೋಕ್ ಮಂದಾಲೆ ಅವ್ರು ಹೇಳ್ದಂಗ ಸಚಿವರಿಗೆ, ಶಾಸಕರಿಗೆ ಅವ್ರು ಮಾಡ್ತಕ್ಕಂತ ನೀರಿನ ವ್ಯವಸ್ಥೆ, ಗದಗ ಜನರಿಗೆ ನೀರು ಕೊಡುವಂತ ವ್ಯವಸ್ಥೆದೊಳಗ ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಅವ್ರು ಕೂಡಿರ್ತೈತಿ. ಸಾಕಷ್ಟು ಒಳ್ಳೆ ಕೆಲಸಗಳನ್ನ ಮಾಡಕ್ಕೇನ್, ಅಭಿವೃದ್ಧಿ ಮಾಡಕ್ಕೇನ್ ಸಭೆ ಸಮಾರಂಭ ಅವನ್ನ ಬೆಂಗಳೂರೊಳಗೆ ಸಭೆ ಮಾಡಿ DPR ಮಾಡಿ ನೀರನ್ನು ಕೊಡ್ಬೇಕಂತ ಏನ್ ಮಾಡಕತ್ತಾರ, ಅದಕ್ಕೆ ನಮ್ದು ಸಂಪೂರ್ಣ ಬೆಂಬಲ ಭಾರತೀಯ ಜನತಾ ಪಾರ್ಟಿಯಿಂದ ಸಿಗ್ತೈತಿ. ಪ್ರತಿಯೊಂದು ನಗರಸಭಾ ಸದಸ್ಯ ಆ ಯೋಜನೆಗೆ ಮತ್ತು ಅಭಿವೃದ್ಧಿ ಬರ್ತಕ್ಕಂಥ ಗದಗಿಗೆ 35 ವಾರ್ಡ್ಗೆ ನಮ್ದು ಎಲ್ಲಿಯೂ ಯಾವ್ದು ತಕರಾರು ಇರೋದಿಲ್ಲ. ಸಚಿವರಿಗೆ ಮತ್ತು ಶಾಸಕರಿಗೆ ನಮ್ ಬೆಂಬಲ ಇರ್ತೈತಿ. ಗದಗಿನ ಜನರು ನೀರಿನ ಸಮಸ್ಯೆಯಿಂದ ಹೊರಗೆ ಬಂದ್ರೆ ಸಾಕಾಗೈತೆ ಅನ್ನೋದು ಭಾರತೀಯ ಜನತಾ ಪಾರ್ಟಿಗೂ ಒಂದು ಆಶೆ ಆಗಿದೆ. ಓಕೆ, ಈಗ ಕಡೆಯದಾಗಿ ಒಂದು ನಮ್ಮ ಅಶೋಕ್ ಮಂದಾಲೆ ಅವರಿಗೆ ಈಗೇನು ಒಂದು ಬೆಂಕಿ ಮನೆಯಲ್ಲಿ ಏನು ಗುಂಪು ಮನಿ ಅಂತಂದೇಳಿ ಒಂದು 1008 ಮನಿ ಏನು ಒಂದು ಹಸ್ತಾಂತರಗೊಂಡಲ್ಲಿ 248 ಮನಿ ಈಗಾಗಲೇ ನೀವು ಕೊಟ್ಟಿದ್ದೀರಿ. 248 ಮನೆಯಲ್ಲಿ ಕೆಲವಿಷ್ಟು ಮನಿ ಇದ್ದು ಹೊರಗಡೆ ಆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಇರುವಂತ ಬಡವರಿಗೆ ಆಗಿಂತ ಕಟ್ಟಿದಂತ ಮನಿ ಬಡವರು ವಾಸ ಮಾಡ್ತಾ ಇಲ್ಲ. ಅದಕ್ಕೆ ಏನ್ ಹೇಳ್ತೀರಿ ಅಲ್ಲಿ? ನೋಡಿ, ಈಗಾಗಲೇ ಬಡವರು ಅಂತ ನಾವು ಸಮೀಕ್ಷೆ ಮಾಡಿ ಸ್ವತಃ HK ಪಾಟೀಲ್ ಸಾಹೇಬರು ರೈಲ್ವೆ ಹಳಿ ಹತ್ರ ಹಾಕೊಂಡಿದ್ರು. ಯಾರ ಇಚ್ಛಾಶಕ್ತಿ ಒಂದಿಷ್ಟು ತಾಂತ್ರಿಕ ಒಂದು ಮಠದ ವ್ಯಾಜ್ಯ ಇತ್ತು. ಆ ವ್ಯಾಜ್ಯದಿಂದ ಮುಕ್ತ ಮಾಡ್ಬೇಕಾಯ್ತು. ಅವ್ರನ್ನ ಹೊರಗೆ ಹಾಕಿದ್ರು. ವ್ಯಾಜ್ಯದಿಂದ ಅವ್ರ ಸ್ವಂತ ಆಸ್ತಿ ಮ್ಯಾಗ ಅವರು ಕಟ್ಕೊಂಡಿದ್ರು. ಅವ್ರು ಹೊರಗೆ ಹಾಕಬೇಕು. ಸುಮಾರು 200ಕ್ಕೆ ಹೆಚ್ಚು ಯೋಜನೆಗಳನ್ನ HK ಪಾಟೀಲ್ ನೀಡಿದ್ದಾರೆ. ಅಂತವ್ ಯಾವ ಈಗಲೇ HK ಪಾಟೀಲ್ ಸರ್ವೆ ಮಾಡಿದ್ದಾರೆ. ಅಂತವ್ ಯಾವ ಕಂಡು ಬಂದಲ್ಲಿ ಶೀಘ್ರದಲ್ಲಿ ಅವ್ರನ್ನ ವಾಪಸ್ ತಗೊಂಡು ಯಾರ ಕಟ್ಟ ಕಡೆ ಬಡವರು ಅವ್ರು ಮಾಡ್ತಾರೆ. ಅದು ಆಗ್ಬೇಕು. ಯಾಕಂದ್ರೆ 248 ಮನೆಯಲ್ಲಿ ಅವು ತೀರಾ ಕಡು ಬಡವರಲ್ಲ, ಬೇರೆ ಮನೆ ಕಡೆ ಇದ್ದು ಹೊಲ ಆಸ್ತಿ ಎಲ್ಲ ಇದ್ದು ಕೂಡ ಅಂತ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ನಿಮ್ಗೆ ಹೇಳಿದ ಇಚ್ಛಾಶಕ್ತಿ ಒಂದು ಅರ್ಥ ಆಗ್ತದೆ. ಈಗ ನಾನು ಗದಗಬೆಟಗೇರಿ ಅವಳಿ ನಗರಕ್ಕೆ ನಾವು ಬಡವರು ಅಂತ ಬಂದಿರ್ತೀವಿ. ಜನರಿಗೂ ಗೊತ್ತೈತಿ ನಿಮ್ಗೆ ಹಿಂದಿನ ಮನೆ ಹಿಂದಿನ ಕಾಲಿಂದನು ಒಬ್ಬರು ಆಸೆನೂ ಬಹಳ ಆಸೆ ಐತಿ, ನಿರಾಸೆ ಐತಿ. ಆಸೆ ಮನಸ್ಸೆ ಬಹಳ ಒಂದ್ ಮನಿ ಕೊಟ್ರ ಅಲ್ಲ ಅವ್ರಿಗೆ 4 ಮನಿ ಬೇಕನ್ನೋ ಲೆಕ್ಕದ. ನನ್ಗ ನಮ್ಮ ಮಕ್ಕಳಿಗೆ ಆಸೆ ಬಹಳ ಐತಿ. ಈಗಾಗಲೇ HK ಪಾಟೀಲ್ ಸಾಹೇಬ್ರು ಆಗಿರೋದು. ಈಗಾಗಲೇ HK ಪಾಟೀಲ್ ಸಾಹೇಬರು ಆಧಾರ್ ಕಾರ್ಡ್, ವೋಟರ್ ID ಎಲ್ಲಾ ಡಾಕ್ಯುಮೆಂಟ್ಸ್ ಸಮೇತ ಒಂದು ಗದಗಬೆಟಗೇರಿ ಅವನ ಆಸ್ತಿ ಅಂದ್ರೆ ಎಲ್ಲೇ ಒಂದು ಸ್ವಂತ ಆಸ್ತಿ ಇದ್ರು, ಒಂದ್ ಚಿಕ್ಕ ಜಾಗ ಇದ್ರು ಅವ್ನ ಕೂಡ ಬರಲಾರಂಗ ಅದನ್ನ ಈಗಾಗಲೇ ಅಧಿಕಾರಿಗಳು ಶಿಸ್ತು ಕ್ರಮ ತಗೋಬೇಕಂತ ಹೇಳ್ಯಾರ. 248 ಮಂದಿ ಯಾವ ಬೋಗಸ್ ಇದ್ರು ಒಂದೊಳ್ಳೆ ನಾವು ಕೊಟ್ಟಿರ್ತೀವಿ ಕಡು ಅಂತಂದ್ರೆ ಅವ್ರು ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ನಾವು ಜವಾಬ್ದಾರಲ್ಲ. ಈಗಾಗಲೇ ಅದು ಸರ್ಕಾರಕ್ಕೆ ಕರೆಕ್ಟ್ ನೀಟ್ ಕಮಿಷನರ್ಗೆ ಹೇಳ್ತೀವಿ. ಕಂಡು ಬಂದ್ರೆ ಶೀಘ್ರದಲ್ಲಿ ಅವ್ನು ವಾಪಸ್ ತಗೊಂಡು ಮತ್ತೆ ಯಾರು ಕಡು ಬರೋದು ಅವ್ರಿಗೆ ನೀರು HK ಪಾಟೀಲ್ ಸಾಹೇಬ್ರ ಗಮನ ತಂಬರ್ತೀವಿ. 248 ಮನಿ ಹೇಳಿದ್ರಲ್ಲ ಅಶೋಕ್ ಮಂದಾಲೆ ಅವರು, ಕಡು ಬಡವರಿಗೆ ಕೊಟ್ಟಿದ್ದು ಸಂತೋಷ. ಅದು ಯಾವ ಸಂದರ್ಭದಾಗ ಕೊಟ್ಟರು ನಿಮಗೂ ಗೊತ್ತೈತಿ, ನನಗೂ ಗೊತ್ತೈತಿ. ಚುನಾವಣೆ ಸಮೀಪಿಸುತ್ತಿತ್ತು. ಚುನಾವಣೆ ಇನ್ನೊಂದ್ 2 ತಿಂಗಳಿದ್ದಾಗ 248 ಮನಿನ ಹಂಚಿ ಮುಂದೆ ಉಳಿದಂತ ಮನಿಗಳನ್ನ ಯಾಕೆ ಹಂಚಲಿಲ್ಲ ನಮ್ ಪ್ರಶ್ನೆ ಇದೆ. ತಡ್ರಿ ನೀವು ಮಾತಾಡ್ರಿ. ಉಳಿದಂತ ಮನೆ 3630 ಮನಿ ಪ್ರೊಜೆಕ್ಟ್ ಅದು. 3630 ಮನಿ. ಆ 3630 ಮನಿಯೊಳಗೆ ಬರೀ 248 ಚುನಾವಣೆ ದೃಷ್ಟಿಯಿಂದ ಹಂಚಿ ಇವತ್ತು 3 ವರ್ಷ ಮತ್ತೆ 2ನೇ ಸಲ ಬಂದು 3 ವರ್ಷ ಕಳೆದ್ರೂ ಇನ್ನೂ ಆ ಮನಿ ಬಗ್ಗೆ ಚಿಂತನೆ ಇಲ್ಲ. ಆ ಪ್ರೋಗ್ರಾಮ್ ನಿಂತು ಹೋಗೈತಿ, ಕೆಲಸ ನಿಂತೈತಿ. ಬಡಬಗ್ಗರ ಬಗ್ಗೆ ಕಾಳಜಿ ಇರೋದಾದ್ರೆ ಇಷ್ಟೊತ್ತಿಗೆ ಅದನ್ನೆಲ್ಲ ನೀವ್ ಹೇಳ್ದಂಗ ಅದು ಏನ್ ತೊಂದ್ರೆ ಇತ್ತು ಆ ತೊಂದ್ರೆ ಬಗ್ಗೆ ಏರಿಸಿ ಅರ್ಜಿ ಹಾಕಿದಂತ ಫಲಾನುಭವಿಗಳಿಗೆ ಮನಿ ಕೊಡ್ತಿದ್ರಿ. ಅದು ಮಾಡಿಲ್ಲ. ಅದು ನೋವೈತಿ ಗದಗೊಳಗ. ಆದ್ರೆ ಶಾಸಕರಿಗೆ ನಮ್ಗೆ ಇದೂ ಮನವಿ ಐತಿ, ಅದನ್ನು ಆದಷ್ಟು ಶೀಘ್ರ ಬಗೆಹರಿಸ್ರಿ.
ಎಷ್ಟೋ ಕಡು ಬಡವರಿಗೆ ಮನಿ ಇಲ್ಲ, ಬಾಡಿಗೆ ಕಟ್ಟಿ ಮನಿ ಜೀವನ ಮಾಡ್ತಾರ. ಹೌದು. ಅಂತವ್ರಿಗೆ ಅರ್ಜಿ ಹಾಕಿದವ್ರಿಗೆ ಮನಿ ಮುಟ್ಲಿ. ಆ 248 ಮನಿ ನೀವ್ ಹೇಳದಂಗ ಒಬ್ಬರಿಗೇನ ಒಂದ ಮನೆಗ 6-7 ಮನಿ ಹೋಗ್ಯಾವ. ಹೌದೌದು. ಅದು ಪ್ರಶ್ನೆ ಮಾಡುವಂತದೈತಿ. ದುಡ್ಡು ಕಟ್ಟದವರು ಕೂಡ ಹೊರಗಿದ್ದಾರೆ. ಅವ್ರು ಆ ಫಲಾನುಭವಿಗಳ ಲಿಸ್ಟ್ ನಾಗ ಇಲ್ಲಾರ್ದವ್ರ ಮನಿ ತಗೊಂಡಾರ. ಹೌದು. ನೀವು ಆ ಜೋಪಡಿ ಹಾಕಿದವ್ರು ಕೊಟ್ಟಿದ್ದು ಯೋಗ್ಯ, ಆದ್ರೂ ಕೂಡ ಇಲ್ಲೇನ್ ಮಠದ ವ್ಯಾಜ್ಯ ಐತಿ, ಅಲ್ಲಿ ಮನಿ ಕಾಲ್ಸಿ ಮಾಡಿಸಿದ್ರಂದ್ರಲ್ಲ, ಅಲ್ಲಿ ಒಂದ ಮನಿ ಅವನ 7-8 ಮನಿ ತಗೊಂಡಾನ. ಅದನ್ನ ಕೇಳೋರು ಯಾರು? ಅದನ್ನ ಶೀಘ್ರವಾಗಿ ಮಂದಾಲಿ ಅವ್ರ ಅದನ್ನ ಮುತುವರ್ಜಿ ವಹಿಸಿ ಒಳ್ಳೆ ಕಡು ಬಡವರಿಗೆ ಹೋಗುವಂಗ ಮಾಡ್ರಿ ಅಂತ ನಮ್ದೊಂದ್ ಮನ್ವಿ. ಏನಿರಲ್ಲ 3,690 ಮನಿ ಒಳಗ 242 ಮನಿ ಆ ವ್ಯಾಜ್ಯಗಳನ್ನ ಮುಗಿಸಿ ನಾವು ಕೊಡ್ದೆ. ಇನ್ನ 1,000 ಮನಿಯಲ್ಲಿ ಆ ಗಂಗೆ ಒಳಗಡೆ ಆಗ್ಯಾವು. ಇನ್ನು ತಾಂತ್ರಿಕ ಸಮಸ್ಯೆಗಳಾಗ್ಬಿಡ್ತೀವಿ ನೋಡಿ. ಕೋರ್ಟ್ನಾಗ ಐತಿ ಕೇಸ್. ಯಾವ್ದಕ್ ತಾಂತ್ರಿಕ? ಎಲ್ಲದಕ್ಕೂ ತಾಂತ್ರಿಕ ಸಮಸ್ಯೆ ಅಂದ್ರೆ ಏನ್ ನಮ್ಮ ಊರಾಗ ಎಲ್ಲಾ ತಾಂತ್ರಿಕ ಸಮಸ್ಯೆನೆ. ಕೋರ್ಟಿಗೆ ಹೋಗ್ಯಾರ ಅವನು ಗುತ್ತಿಗೆದಾರ ಬಿಲ್ ಆಗಿಲ್ಲ, ಗದಗ ಅಷ್ಟು ಪ್ರೇಮ ಎಲ್ಲರೂ ಬಿಲ್ ಆಗಿಲ್ಲ ಅಂತ ಕೋರ್ಟಿಗೆ ಯಾಕೆ ಬಿಲ್ ಆಗಿಲ್ಲ ಅಂತ ಸರ್ಕಾರ ಮಟ್ಟದ ಕೊಟ್ಟಿದ್ದಾರ ಅನುದಾನ, ನನಗೆ ಹೆಚ್ಚು ನಾ ಕಟ್ಟಿನಿ ಅಂತಂದು ಅವನೊಬ್ಬ ಕೋರ್ಟಿಗೆ ಅದು ಕೋರ್ಟ್ನಾಗ ಕೇಸ್ ನಿಂತತಿ. ಸಾರ್ವಜನಿಕರ ಪರದಾಡೋದ ಇದ್ರಾಗ ಎಲ್ಲಾ ವ್ಯಾಜ್ಯ ಹಾಕೊಂತ ಕೋರ್ಟ್ನಾಗ ಹೋಗ್ಬಿಟ್ಟ ನಾವು ಕಾಂಟ್ರಾಕ್ಟ್ ಗುತ್ತಿಗೆದಾರ ಅವ್ರು ಏನೋ ನಮ್ಮ ರಾಜ್ಯದಾಗ ಗುತ್ತಿಗೆ ಅವನು ಟೆಂಡರ್ ಹಾಕಿದ ಕೇಸ್ ಮಾಡಿರ್ತೀವಿ. ಕೋಲ್ಕತ್ತಾ ಕೇಸ್ ಮಾಡಿ ಕಲ್ಕತ್ತಾಗ ಈಗೇನ್ ಮಂದಾಲಿ ಅವ್ರ ಆಗಲ್ಲ ನಮ್ಮ ಇಚ್ಛಾಶಕ್ತಿಗೆ ಬಗ್ಗೆ ಮಾತಾಡಿದ್ರಲ್ಲ, ಅದಕ್ಕೂ ಇಚ್ಛಾಶಕ್ತಿನೂ ಬೇಕಲ್ಲ. ಅಲ್ಲ ಈಗಾಗಲೇ ಸರ್ಕಾರ ಪ್ರಯತ್ನ ಮಾಡ್ತಿದ್ದೆ, ಅವ್ರು ಕೋರ್ಟ್ನಾಗ ಕೇಸ್ ಈಗ 2 ದಿವಸಕ್ಕೆ ಮುಗಿಸ ಅಂದ್ರೆ ಇಲ್ಲಿ ಯಾವ ಕೆಲಸ ನಿಲ್ಲಿಸ್ಬೇಕು ಕೋರ್ಟ್ಗೆ ಹೋಗ್ಬಿಡ್ಬೇಕು ನೋಡ್ರಿ. ಈಗ ಇಚ್ಛಾಶಕ್ತಿ ಗದಗಿನ ದುರ್ದೈವ ಇದೆ. ಗದಗಿನ ದುರ್ದೈವ ಇದೆ. ಅದೇ 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 ಅಶೋಕ್ ಮಂದಲ್ ಅವ್ರಿ ಅದ ಈಗ ಹೇಳ್ತಾರದಂದ್ರೆ ಪ್ರತಿಯೊಂದಕ್ಕೂ ಕೋರ್ಟ್ ಕಚೇರಿ ಅಂತ ಅಲ್ದಾಡಕ್ ಕುಂತ್ರೆ ಇಲ್ಲಿ ಜನರ ಪರಿಸ್ಥಿತಿ ಅಧೋಗತಿ ಆಗುತ್ತೆ. ಅಲ್ಲ ಸಂವಿಧಾನ ಒಂದು ಅಲ್ಲ ಆದಷ್ಟು ಕೋರ್ಟ್ ವ್ಯಾಜ್ಯ ಬಗೆಹರಿಲಿ ದೇವ್ರಲ್ಲಿ ಪ್ರಾರ್ಥನೆ ಮಾಡಿ. ಅದ ಈಗ ಹೇಳದ ಪ್ರತಿಯೊಂದಕ್ಕೂ ನಾವು ಕೋರ್ಟ್ ಕಚೇರಿಗೆ ಅದು ಏನೈತಿ ಇಲ್ಲೇ ಸಣ್ಣ ಲೆವೆಲ್ ಅಲ್ಲಿ ಏನಾಯ್ತು ಕಾಂಟ್ಯಾಕ್ಟ್ ಮುಗಿಸಿ ಮಾತಾಡಿ ಮುಗಿಸಿ ಯಾರು ಸೇರಿಬೇಕು ಅದ್ರ ಸೇರಿಸಿದ್ರೆ ಒಂದು ಯೋಗ್ಯತೆ ಆಗುತ್ತೆ. ಸರ್ಕಾರ ಬಂದು ಒಪ್ಕೊಂಡಿದ್ರು ಅದು ಮುಗಿದೋಗಿ ನಾವೆಲ್ಲ ಕೋರ್ಟ್ನಾಗ ತಗೊಂತಿರ್ ಕೋರ್ಟ್ ಹೋಗ್ಯಾರ. ಈಗ ಅವ್ನ ಇಚ್ಛಾಶಕ್ತಿ ಕೋರ್ಟ್ನಾಗ ಏನ್ ಮಾಡಕ್ಕಾಗತ್ತೆ ಹೇಳಿ? ಸರ್ಕಾರದಿಂದ ಏನಾರ ಅವ್ರಿಗೆ ಮುಖ್ಯಮಂತ್ರಿ ಕಡೆಯಿಂದ ನೋಟಿಸ್ ಕೊಡಿಸಿ ಬಗೆಹರಿಸೋದಾದ್ರೆ ಬಗೆಹರಿಸಿ ಒಳ್ಳೆ ಜನರಿಗೆ ಒಳ್ಳೇದಾವ ಕೆಲಸ ಮಂದಾಲಿ ಮುಂದಾಗಲಿ ಅನ್ನೋದು ನಮ್ದು ಕೋರ್ಟಿಗೆ ಅಲ್ರಿ. ಈಗ ಇಚ್ಛಾಶಕ್ತಿ ಸಿಎಂ ಮಾತಾಡ್ರ, ಮಂತ್ರಿಗಳು ಮಾತಾಡ್ರ, ಜಿಲ್ಲಾ ಉಸ್ತುವಾರಿ ಆಸಕ್ತಿ ತಗೊಂಡ್ರ, ಸ್ವಚ್ಛತೆ ಸಚಿವರು ಕರೆದ ಹೋಗಿ ಕೋರ್ಟ್ ಕೇಸ್ ಹಾಕೊಂಡ್ರೆ ಏನ್ ಮಾಡಕ್ಕಾಗತ್ತೆ? ಇದ ಪ್ರಯತ್ನ ಇನ್ನೊಮ್ಮಾಗ್ಲಿ ಗದಗ ಬೆಟಗೇರಿ ಸಾರ್ವಜನಿಕರಲ್ಲಿ ತಮ್ಮ ಮನವಿ. ಗದಗ ಬೆಟಗೇರಿ ಹೋಗ್ತೀನಿ ನಮ್ಮ ದುರ್ದೈವ ಇರೋದು ಅಪ್ವಾಜ್ಯಗಳು ಹೋಗಿ ಕೋರ್ಟ್ನಾಗ ಕುಂತಾಗ ಏನು ಮಾಡಕ್ಕಾಗಲ್ಲ. 2 ಪ್ರಾಜೆಕ್ಟ್ ಕುಂತೈತಿ ಕೋರ್ಟ್ನಾಗ, ಒಂದು ನೀರಿಂದು ಒಂದು ಮನೆಯದು 2 ಕೋರ್ಟ್ನಾಗ ಇರೋದು ತಾಂತ್ರಿಕ ಕಾನೂನಾತ್ಮಕ ಹೋರಾಟ ನಡೆದಾಗ ಏನು ಮಾಡಕ್ ಅಲ್ಲ. ಅಲ್ಲಿ ತನಕ ಏನಾದ್ರೂ ಒಂದ್ ಜನರಿಗೆ ಉಪಯೋಗ ಆಗ್ಬೇಕಲ್ಲ, ಅದು ಒಂದು ಆಗ್ಬೇಕು. ಕೋರ್ಟ್ನಾಗ ಅಲ್ಲ 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 ನೀವ್ ಹೇಳ್ದಂಗ ಕೋರ್ಟ್ ಅಲ್ಲಿ ಇದೆ, ಓಕೆ ಒಪ್ಕೊಳ್ಳೋಣ, ಕೋರ್ಟ್ ಅನ್ನ ತಲೆ ನಾವು ಭಾಗವಹಿಸೋಣ, ಅದು ಓಕೆ. ಆದ್ರೆ ಅಲ್ಲಿ ತನಕ ಕೋರ್ಟ್ ಇತ್ಯರ್ಥ ಆಗೋ ತನಕ ನೀರಿಂದಾಗಿ ಇನ್ನೊಂದಾಗಿರ್ಬೋದು, ಅಲ್ಲಿ ತನ ಒಂದು ಸಮಸ್ಯೆ ಅಂತ ಇದ್ದಾಗ ಬಗೆಹರಿಬೇಕು. ಈಗ ಒಂದ್ ಬಿಟ್ರೆ ಇನ್ನೊಂದು ಆಪ್ಷನ್ ಇರುತ್ತೆ, ಆಧಾರ ಆಗ್ಬೇಕು. ಅದಕ್ಕೆ ನಾವು ಬಹಳ ಕಾಂಗ್ರೆಸ್ ಬಿಜೆಪಿ ಅನ್ನೋದ್ ಬಿಟ್ಟು ಇದ್ರೊಳಗ ನೀರ್ ಕೊಡೋದ್ರೊಳಗ ಶಾಸಕರ ಜೊತೆ ಸಚಿವರ ಜೊತೆ ಸದಾ ನಾವು ಬಿಜೆಪಿ ಅವ್ರು ನಿಂದಿರ್ತೀವಿ ಅಂತೇಳಿ ಮಂದಾಲಿ ಅವ್ರ ಮೂಲಕ ಸಚಿವರಿಗೆ ನಾವು ಮನವಿಯನ್ ಮಾಡ್ತೀವಿ. ನೀರಿನ ವ್ಯವಸ್ಥೆ ಸರಿ ಮಾಡೋದ್ರೊಳಗ ಯಾವತ್ತಿಗೂ ನಾವು ಗದಗ ಬೆಟಗೇರಿ ಜನತೆಗೆ ಮೋಸ ಮಾಡೋದು ಬೇಡ. ಆ ಮೋಸವನ್ನು ಮಾಡಬಾರ್ದಂದ್ರೆ ನೀರನ್ನ ಪೂರೈಕೆ ಮಾಡಿದಾಗ ಅದ್ರ ಸಾಧ್ಯ ಐತಿ. ಅದಕ್ಕೆ ಏನೇ ವ್ಯವಸ್ಥೆ ಇದ್ರು ಮುಂದಿನ ದಿನಮಾನದೊಳಗೆ ಇಲ್ಲಿವರೆಗೆ ಆಗಿ ಒಂದು ಹಳೇದ್ ಮಾತಾಡೋದ್ರಾಗ ಅರ್ಥ ಇಲ್ಲ. ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಒಳ್ಳೆ ನೀರು ಕೊಡುವಂತ ವ್ಯವಸ್ಥೆ ನೀವು ಸೇರಿ ಮಾಡೋಣ ಅಂತ ನಮ್ದೊಂದು ಮನವಿ. ನಾವು ರಾಜಕಾರಣ ಅವಶ್ಯಕತೆ ಇಲ್ಲ, ಜನರು ಮೋಸ ಮಾಡೋ ಅವಶ್ಯಕತೆ ಇಲ್ಲ. ತೆರದ ಕನ್ನಡಿ ನಾವೇನ ಸುಳ್ಳು ಅಂತ ಹೇಳಕ್ರ ಬರಲ್ಲ. ಇಲ್ಲ ಅವ್ರಾದ್ರೀಗ ಹೇಳಿ ನೀರ್ ಕೊಡ್ತೀವಿ, ನೀರಿನ ಟ್ಯಾಂಕರ್ ತಾತ್ಪುರಕ್ಕೆ ಹೋಗಿ ಟ್ಯಾಂಕರ್ ಮುಖಾಂತರ ಎಲ್ಲ ಸದಸ್ಯರು ಕೊಟ್ಟರ ಗಾಡಿ ನಿಮ್ ವಾರ್ಡಿಗೆ ಎಷ್ಟು ಬೇಕು ಹಾಕೋರಿ, ನಿಮ್ ವಾರ್ಡಿಗೆ ಎಷ್ಟು ಬೇಕು ರಿಪ್ಲೈ ಮಾಡ್ರ ಸಹಾಯ. ಆದ್ರೆ ಟ್ಯಾಂಕರ್ ಮೂಲಕ ಜನರಿಗೆ ನೀರ್ ಕೊಡೋದ್ರಿಂದ ಯಾರನ್ನೂ ಸಮಾಧಾನ ಮಾಡಕ್ ಆಗಲ್ಲ ರೀ. ಯಾಕಂದ್ರ ಎಲ್ಲಾರು ಕೊಡ ಹಿಡಿದು ನೀರ್ ತುಂಬು ಪದ್ಧತಿ ಹೋಗಿ ಬಹಳ ದಿವಸ ಆತಿಗೆ, ಯಾವ ಮನ್ಯಾಗೂ ಕೊಡ ಇಲ್ಲ. ಆದ್ರೆ ಆ ನೀರಿನ ಟ್ಯಾಂಕರ್ ವ್ಯವಸ್ಥೆ ನಾವೇನ್ ಮಾಡಿವಲ್ಲ ಸಾರ್ವಜನಿಕರನ್ನ ಖುಷಿ ಪಡ್ಸಕ್ ಆಗಲ್ಲ. ಯಾಕಂದ್ರೆ ಒಂದ್ ಟ್ಯಾಂಕರ್ ತಗೊಂಡ್ ಹೋದ್ರ ಯಾಕಂದ್ರೆ ಖುಷಿ ಪಡ್ಸಕ್ ಆಗದಲ್ಲ. ಅದನ್ನ ಒಂದ್ ಮನಿ ಅಲ್ರಿ, ಒಂದ್ ಮನಿಗ್ ಒಂದ್ ಟ್ಯಾಂಕರ್ ಬೇಕು ಇವತ್ತಿನ ದಿನಮಾನದೊಳಗ. ಹಂಗ ಎಲ್ಲಾ ಮನಿಗೂ ಟ್ಯಾಂಕರ್ ಹಾಕಕ್ ಆಗಂಗಿಲ್ಲ. ಅದನ್ನ ತನಿಖೆ ಮಾಡ್ರಿ, ಶಿಕ್ಷೆ ಕೊಡ್ರಿ ಅವ್ರಿಗೆ. ಅದು ಒಂದ್ ನೆವ ಇಟ್ಕೊಂಡು ನೀರಿಂದ ಇದು ಮಾಡುವ ನಾಯನವ ನಾವು ಅದಕ್ಕೆ ಬೆಂಬಲಿಸ್ತೀವಿ. ಯಾವ ಮಾಡ್ಯ ನಾವ್ ಶಿಕ್ಷೆ ಆಗ್ಲಿ, ಶಿಕ್ಷೆ ಆಗ್ಬೇಕು. ಹೌದು, ಶಿಕ್ಷೆ ತನಿಖೆ. ನೀವ್ ಯಾವಾಗ ಹೇಳಕತ್ತೆ ಎಷ್ಟು ದಿವಸ ಇನ್ನೂ ನಾವು ಯಾರು ಮಾಡ್ಯಾನ ಅನ್ನೋದು ಕಂಡಿರ್ಲಿಲ್ಲ.
ಇದು ತನಕ ಆಗ್ಬೇಕು. ಯಾಕಂದ್ರೆ ಮಂದಲ್ ಅವ್ರಿಗೆ ಏನೈತಿ ನೋಡ್ರಿ ಕಾನೂನು ಮುಖಾಂತರ ಶಿಕ್ಷೆ ಆಗ್ಬೇಕು. ಅಂದ್ರೆ ಇನ್ನೊಬ್ಬ ಯಾರು ಮಾಡಂಗಿಲ್ಲ. ಸಂಪಾದಕರು ಕೇಳ್ರಿ, ಈಗಾಗಲೇ ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳು ಈಗಾಗಲೇ ತನಿಖೆ ನಡೆಸ್ಯಾರ, ಅಂತ ಪತ್ತೆನೂ ಹಚ್ಚಾಕತ್ತಾರ. ಹೆಚ್ಚಿಗೆ ಪಡಿಸ್ತಾರ, ಹೆಸರು ಕಳ್ಸಕ್ ಏನ್ ಮಾಡ್ಬೇಕು ಎಲ್ಲ ಮಾಡಕತ್ತಾರ. ನಿಮ್ಮ ವಾದ ಹೆಸರು ಕೆಡಿಸ್ಬೇಕಂತ ಈ ರೀತಿ ಮಾಡ್ತಾ ಇದಾರೆ. ಯಾರು ಹೆಸರು ಕೆಡ್ಸಲ್ಲ, ಮ್ಯಾಲ ನೋಡೋ ಭಗವಂತ ಒಬ್ಬ ಅದಾನ. ಈಗ ನೀರ್ ಬರ್ಲಕ್ಕ ಅದಕ್ಕೆ ಬರ್ಲಿಲ್ಲ ಹೆಸರು ಕೇಳಿದ ಯಾರ್ದು? ಶಾಸಕರ ಜವಾಬ್ದಾರಿ. ಹೆಸರು ಯಾರು ಕೇಳಲ್ಲ, ಕಲ್ಲ ಹಾಕಿದ್ರೆ ಅದು ಹೆಸರು ಕೆಡತಂತ. ನೀರ್ ಬರಲ್ಲ ಗದಿಕ್ಕೆ, ನೀರ್ ಸಮಸ್ಯೆ ಆಗೈತಿ, ಅದಕ್ಕ ಶಾಸಕರು ಹೊಣೆ ಆಗ್ತಾರ. ಶಾಸಕರು ಹೊಣೆ ಹಾಕಾರ ಅದಕ್ಕೆ. ಆತ್ರಿ ನೀವು ಆತ್ ನಾವ್ ಶಾಸಕ ನಾ ಸುಳ್ಳು ಹೇಳಕತ್ತಿಲ್ಲ. ನಾನು ಇಲ್ಲಿ ಕುಂತ ಹೇಳ್ತೀನಿ, ಯಾರ ಅದಕ್ಕೆ ಪೈಪಿಗೆ ಕಲ್ಲ ಹಾಕ್ಯಾರ ಅವ್ರಿಗೆ ಕಠಿಣವಾದ ಶಿಕ್ಷೆ ಆಗಲಿ ನಮ್ದು ಒತ್ತಾಯ ಆಗ್ಬೇಕು. ಆದ್ರೆ ಅವ್ರು ಯಾರು ಮಾಡ್ಯಾರ ಅನ್ನೋದು ಇನ್ನೂ ತನ ಹಿಡಿದಿಲ್ಲ, ಇನ್ನೂ ತನ ಮಾತಾಡಿಲ್ಲ. ನೀವು ಏನು ಅದ್ರಾಗ ತನಿಖೆನೇ ಇಲ್ಲ ಅಂದಾಗ ನಾವು ಯಾರ ಮೇಲೆ ಹಾಕುದನ್ನ ತನಿಖೆ ನಡೀತಿದೆ. ಈಗ ಅದು ಆಗಲ್ಲ, ನಾವೊಂದು ಕೋರ್ಟ್ ವ್ಯಾಜ್ಯ ಹಿಂಗ ಹೋಗತ್ತ ಅದು ತನಿಖೆ ಅಂತ ಹೇಳಿ ನ್ಯಾಯನ ನಾವ ನೋಡ್ರಿ. ಯಾರ ಹೆಸರು ಕೆಡ್ಸಂಗಿಲ್ಲ, ಯಾರು ಹೆಸರು ಕೆಡ್ಸಂಗಿಲ್ಲ. ಶಾಸಕರು ನೀರ್ ಕೊಡೋರು ಅಂತ ಹೇಳಲ್ಲ, ಅಲ್ರಿ ನೀವು ಇಲ್ಲಕ್ಕೆ ನಾವು ಶಾಸಕರು ನೀರು ಕೊಟ್ಟಿಲ್ಲ ಅಂತ ಹೇಳಿದ್ರು ಅಲ್ಲ, ಇಲ್ಲಿ ರಿಕಾರ್ಡ್ ಆಗ್ತಾ ಇದೆ ಪ್ರತಿಯೊಂದು. ಅದಕ್ಕೆ ಬೇಡ, ಅದಕ್ಕೆ ರಾಜಕಾರಣ ಇದ್ರೊಳಗ್ ಬೇಡ. ಮುಂದೆ ಬರೋ ದಿನಮಾನ ಅಶೋಕ್ ಮಂದಲ್ಲಿ ಇರೋತ್ ಬಂದಾರಲ್ಲ, ಇವತ್ತು ನಾವು ಅವ್ರು ಕೂಡ ಅಂತ್ಯ ಆಗಿರ್ಬೇಕು, ಜನ ಖುಷಿಯಾಗಿರ್ಬೇಕು, ನೀರ್ ಕುಡಿದಿರ್ಬೇಕು. ಹೌದ್ರಪ್ಪ, ಎರಡು ಪಕ್ಷ ಸೇರಿ ನಮ್ ಕೆಲಸ ಮಾಡಿದ್ವು ಕೀರ್ತಿಗೆ ನಾವು ಪಾತ್ರ. ಅದಕ್ಕೆ ಯಾವ ಕಲ್ಲು ಹಾಕ್ಯಾನ ಈಗ ಮತ್ತೊಮ್ಮೆ ಹೇಳ್ತೀನಿ, ಆ ಪೈಪಿಗೆ ಕಲ್ಲು ಹಾಕಿದ್ರು ಬಿಡ್ಲೇಬೇಡ್ರಿ. ಕಠಿಣವಾದ ಶಿಕ್ಷೆ. ಮುಂದೆ ಯಾವನು ಇಂತ ಕೆಲಸ ಮಾಡಿರಬಾರದು. ಅಧಿಕಾರಿಗಳ ಎಚ್ಚರ ವಹಿಸಿ ಕೆಲಸ ಮಾಡ್ಬೇಕು. ಮತ್ ನೀವು ಅವ್ರದ್ದು ಪಾತ್ರ ಬಹಳ ದೊಡ್ಡದೈತಿ. ಅಧಿಕಾರಿಗಳು ಏನಾರ ನಿರ್ಲಕ್ಷ್ಯ ತೋರಿದ್ರೆ ಅವ್ರ ಮೇಲೂ ಶಿಕ್ಷೆ ಆಗ್ತದೆ. ಯಾಕೆ ಮತ್ತೊಬ್ಬರ ಮೇಲೆ ಹಾಕ್ತಿರಿ? ಅಧಿಕಾರಿನ ರೊಕ್ಕ ಹೊಡ್ಯಾಕ ಅದನ್ನ ಕಲ್ಲು ಹಾಕ್ಸಿದ್ರ ನಾವು ಅಧಿಕಾರಿಗಳನ್ನು ಇದ್ರಾಗ ಕ್ಷಮಿಸಂಗಿಲ್ಲ. ಅಧಿಕಾರಿಗಳ ಮೇಲೂ ನಿಗಾ ಇರ್ಬೇಕು. ಎಲ್ಲಾರು ಮಾಡಕ್ ಆಗಲ್ಲ. ಏನ್ ಜವಾಬ್ದಾರಿ ಹೊತ್ತು AW, DC, ಕಮಿಷನರ್, ವಾಲ್ಮನ್ಗಳ, ನೀರಿಗೆ ಸಂಬಂಧಪಟ್ಟವ್ರು ಯಾರ್ಯಾರು ಅದಾರ ಅವ್ರದ್ದು ಬಹಳ ಮಹತ್ವಪೂರ್ಣ ಜವಾಬ್ದಾರಿ ಐತಿ. ಗದಗ ಬೆಟಗೇರಿಗೆ ನೀರ್ ಕುಡ್ಸೋರು ನಂಬಿಕೆನ ಹೆಚ್ಚು ಅವ್ರು. ಅದಕ್ಕೆ ಅವ್ರನ್ನು ಬಹಳ ನಿಗಾ ವಹಿಸಿ ಕೆಲಸ ಮಾಡುವಂತದ್ದು ಎಲ್ಲ ಮೇಲಧಿಕಾರಿಗಳ ಆಗ್ಬೇಕು. ಅದಕ್ಕೆ ನೀವು ಮೊದಲ ಕಲ್ಲು ಹಾಕಿದ್ವಿ, ಇನ್ನೊಂದು ಹೇಳ್ತೀನಿ, ಕಲ್ಲು ಹಾಕಿದವ್ನ ಹಿಡೀರಿ, ಹಿಡಿದು ಸಾರ್ವಜನಿಕವಾಗಿ ಥಳಿಸೋಣ ಅವನ್ನ. ಅದಕ್ಕೆ ನೀವು ಈ ಕೆಲಸ ಮಾಡ್ರಿ. ಆ ಒಳ್ಳೆ ಕೆಲಸ ಮಾಡೋದ್ರೊಳಗ ನೀರ್ ಕೊಡೋದ್ರೊಳಗ ನೀವು ಕೂಡಿ ನಿಂದ್ರೋಣ ಅಂತ ಮತ್ತೊಮ್ಮೆ. ಓಕೆ, ಇಷ್ಟತನ ಏನು ಒಂದು ನೀವು ನೋಡಿದ್ರಿ, ಒಂದು ಕಾರ್ಯಕ್ರಮ, ಒಂದು ನೀರಿಂದ ಇರ್ಬೋದು, ಮತ್ತೆ ಒಂದಾಗಿರ್ಬೋದು, ಏನೊಂದು ಅಭಿವೃದ್ಧಿಯ ಒಂದುಸ್ಕರ ಇಷ್ಟತನ ಒಂದು ನಮ್ಮ ಜೊತೆ ಅಶೋಕ್ ಮಂದಾಲೆ ಆಗಿರ್ಬೋದು, ಅನಿಲ್ ಅಬ್ಬಿಗಿರಿ ಅವರಿಗೆ ಕೃತಜ್ಞತೆ ಹೊಂದಿಗೆ ಈ ಕಾರ್ಯಕ್ರಮನ ಮುಕ್ತಾಯ ಮಾಡೋಣ. ನಾವು ಕರ್ನಾಟಕ ಗರ್ಜನೆ ವತಿಯಿಂದ ಏನೈತಿ ನೋಡು, ಯಾವುದು ಪಕ್ಷ ಭೇದ ಭಾವ ಇಲ್ಲದೆ ಈ ಸುದ್ದಿಯನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಭ್ರಷ್ಟ ಮತ್ತು ಅನ್ಯಾಯದ ವಿರುದ್ಧ ನಿರಂತರ ಗರ್ಜನೆಯಾಗಿ ವೀಕ್ಷಿಸಿದರೆ ಕರ್ನಾಟಕ ಗರ್ಜನೆ ನ್ಯೂಸ್. ನಮಸ್ಕಾರ.